ಇವಾಗ ಹಿಂಗ್ ಕರೆದಾಗ ಪ್ಯೂರ್ ಹಾಲ್ ಬರ್ಬೇಕು ಹಿಂಗೆ. ಇದು ಏನಾಗುತ್ತೆ ಅಂದ್ರೆ ಮೊಸರು ತರ ಬರುತ್ತೆ. ಮೊಸರು ತರ ಬಂದ್ರೆ ಇದು ದೊಡ್ಡ ಪ್ರಾಬ್ಲಮ್ ಇದೆ ನಮ್ಗೆ. ಒಂಥರ ಈ ಗಟ್ಟಿ ಈ ಹಾಲ್ ಕೆನೆ ಇರುತ್ತಲ್ಲ, ನಾವು ಹಾಲ್ ಕಾಸ್ದಾಗ ಹೆಂಗ್ ಕೆನೆ ಬರುತ್ತೋ ಹಂಗಾಗಿ ಬರುತ್ತೆ. ನಾವು ಅದನ್ನ ಮೇನ್ ಚೆಕ್ ಮಾಡ್ಬೇಕು. ಮೇನ್ ಏನ್ ಚೆಕ್ ಮಾಡ್ತೀವಿ ಅಂದ್ರೆ ಎಲ್ಲಾ ತೊಟ್ಗಳು ಚೆಕ್ ಮಾಡ್ಬೇಕು, ಹಿಂಗ್ ಖರ್ಚು ಚೆಕ್ ಮಾಡ್ಬೇಕು ನಾವು. ಅವಾಗ ಪ್ಯೂರ್ ಹಾಲ್ ಬರುತ್ತೆ ನಮ್ಗೆ. ಪ್ಯೂರ್ ಹಾಲ್ ಬರ್ಲಿಲ್ಲ ಅಂದ್ರೆ ನಮ್ಗೆ ಇನ್ನೊಂಥರ ಇದು ಬರುತ್ತೆ, ಕೆತ್ಲು ಬಾವು ಅಂತೀವಿ. ಮೇನ್ ಅದ್ ನಾವು ಹೆವಿ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ಅದನ್ನ ಅಬ್ಸರ್ವ್ ಮಾಡ್ಬೇಕು ನಾವು. ಅಂದ್ರೆ ಈಗ ನೀವ್ ಹೇಳೋ ಪ್ರಕಾರ ಹಾಲು ಸರಾಗವಾಗಿ ಬಂದ್ರೆ ಸಮಸ್ಯೆ ಇಲ್ಲ, ಸರಳವಾಗಿ ಬಂದ್ರೆ ಪ್ರಾಬ್ಲಮ್ ಇಲ್ಲ. ಇವಾಗ ಹಿಂಗ್ ಸ್ಟ್ರಕ್ ಆಗ್ತಾ ಇರುತ್ತೆ, ಹಿಂಗ್ ಕರಿತಾ ಇದ್ರೆ ಹಿಂಗ್ ಬ್ಲಾಕ್ ಆಗ್ದಂಗ ಆಗ್ತಾ ಇರುತ್ತೆ. ಹಾಲು ನಿಧಾನಕ್ ಬರುತ್ತೆ, ನಿಧಾನಕ್ ಬಂದ್ರೆ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್. ಅಣ್ಣ ಅಣ್ಣ ಇಲ್ಲಿ ಅರ್ಸಪ್ಪಣ್ಣವ್ರ ಮನೆಯಲ್ಲಿ ಮುಂಜಾನೆ ಅಂತ ಜಾಸ್ತಿ ದನ ಕಟ್ಕೊಂಡವ್ರಲ್ಲ. ಸರಿ ಸರಿ ಸರಿ. ಸ್ನೇಹಿತರೆ, ನಾವು ಹಸು ಸಾಗಾಣಿಕೆ ಸಂದರ್ಶನಕ್ಕೆ ಬಂದಿರುವಂಥ ಶೆಡ್ಡು ಇದೆ ಸ್ನೇಹಿತರೆ. ಹಳ್ಳಿಗಳಲ್ಲಿ ಯಾವ ಥರ ಈ ಹೈನುಗಾರಿಕೆ ಮಾಡ್ತಿದ್ದಾರೆ, ಹೈನುಗಾರಿಕೆಯಲ್ಲಿ ಎಷ್ಟೆಲ್ಲ ಲಾಭ ಇದೆ ಅಂತೇಳಿ ತಿಳ್ಕೊಂತ ಹೋಗೋಣ ಬನ್ನಿ ಸ್ನೇಹಿತರೆ. ಇವತ್ತು ರೈತರು ಇವಾಗ ನೋಡ್ರಿ, ಹಳ್ಳಿ ಕಡೆ ರೈತರುಗಳು ಬೆಳಿಗ್ಗೆ ಹೊತ್ತು ಏನು ಕೆಲಸ ಅಂದರೆ ಈ ಥರ ಹಸುಗಳನ್ನ ಏನಾದ್ರು ಕಟ್ಟಿದ್ದಾಗ ಯಾವನ್ನ ಹೋಗಿ ಡೈಲಿ ಈ ಥರ ಒಂದೊಂದು ಟ್ರ್ಯಾಕ್ಟರ್ ಬೆಳಿಗ್ಗೆ ಹೊತ್ತು ತರಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನಾವು ಮೊದಲಿಗೆ ಏನು ಮಾಡ್ತೀವಿ ಅಂತಂದರೆ ರೈತರಿಗೆ ಮೊದಲು ನಾವು ಸಂದೇಶ ನಮ್ಮಲ್ಲಿ ಏನೈತೆ ಅದನ್ನು ತಿಳಿಸ್ಕೊಡ್ತೀವಿ. ಏನಕ್ಕೆ ಅಂದರೆ ತುಂಬ ರೈತರುಗಳು ಏನು ಅವ್ರ ಹತ್ರ ಏನು ಮಾತಾಡಬೇಕು ಅಂತ ಮಾಹಿತಿ ಇರೋಲ್ಲ. ಹಾಗಾಗಿ ಫಸ್ಟು ನಮ್ಮಲ್ಲಿರುವಂಥ ಮಾಹಿತಿನ ಅವ್ರಿಗೆ ತಿಳಿಸಿದಾಗ ಅವರಲ್ಲಿರುವಂಥ ಮಾಹಿತಿ ನಾವು ಆರಾಮಾಗಿ ಕಲೆ ಹಾಕ್ಬೋದು. ಹಾಗಾಗಿ ನಾವು ಫಸ್ಟು ಒಂದು ಡೈರಿಲಿ ಸಂಪೂರ್ಣ ಮಾಹಿತಿನ ಏನೇನು ಯಾವ್ಯಾವ ಥರ ಕ್ವಶನ್ ಮಾಡ್ಬೋದು, ಯಾವ್ಯಾವ ಥರ ಅಂತ ಕೇಳಿದಾಗ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಯುವ ರೈತ ಇವರೇ ನೋಡಿ ಸ್ನೇಹಿತರೆ. ಬ್ರದರ್, ಕಾರ್ಯಕ್ರಮಕ್ಕೆ ನಮಸ್ಕಾರಗಳು. ಮೂಲತಃ ನೀವು ಎಲ್ಲೇ ಅವರು? ನಾವು ಮೂಲತಃ ಇಲ್ಲೇ ಅವರೇನೆ. ಅಂದ್ರೆ ಬ್ರದರ್, ಈಗ ನಮ್ಮ ವೀಕ್ಷಕರಿಗೆ ನಿಮ್ಮ ಊರು ಮತ್ತೆ ನಿಮ್ಮ ಪರಿಚಯ ಒಂದ್ ಸ್ವಲ್ಪ ತಿಳಿಸ್. ನಮ್ದು ಶಿರಾ ತಾಲೂಕು, ಹುಲಿಕುಂಟೆ ಹೋಬಳಿ, ತಡಕ್ಲೂರ್ ಗ್ರಾಮ ಅಂತ ಬರುತ್ತೆ. ಇಲ್ಲೇ ನಮ್ ತಾತ ಅವ್ರ ಕಾಲದಿಂದನೂ ನಾವ್ ಇಲ್ಲೇ ಇರೋದು, ಯಾವ್ದು ಬೇರೆ ಕಡೆ ಇಲ್ಲ. ನಾನ್ ಬೆಂಗಳೂರಲ್ಲಿ ಓದ್ಕೊಂಡಿರ್ತಿದ್ದೆ. ಕೊರೋನಾ ಟೈಮಲ್ಲಿ ನಂದು ಡಿಗ್ರಿ ಡಿಸ್ಕಂಟಿನ್ಯೂ ಆಗಿ ಇಲ್ಲಿಗೆ ಬಂದಿದ್ದೀನಿ ನಾನು. ಇಲ್ಲ, ಈಗ ತಂದೆ ತಾಯಿ ಮತ್ತೆ ನಿಮ್ ತಾತವ್ರ ಕಾಲದಿಂದನೂ ಮೂಲತಃ ಕೃಷಿಕರಾಗಿ ಕಂಟಿನ್ಯೂಟಿ ಮಾಡ್ತಾ ಇದೀರಾ? ನಮ್ ತಾತವ್ರ ಕಾಲದಿಂದನೂ ಅದನ್ನೇ ಮಾಡ್ತಿರೋದು ನಾವು. ಓಕೆ ಓಕೆ. ಈಗ ನಿಮ್ ತಾತವ್ರಾಗಿರ್ಬೋದು ಇಲ್ಲ ನಿಮ್ ತಂದೆಯವ್ರಾಗಿರ್ಬೋದು, ಅವ್ರು ಈ ಹಸು ಸಾಗಾಣಿಕೆ ಬರ್ಬೇಕು ಅಂದಾಗ ಎಷ್ಟೆಲ್ಲ ಹಸುಗಳಿಂದ ಮೊದಲಿಗೆ ಪ್ರಾರಂಭ ಮಾಡಿದ್ರು ಅವರು? ಸರ್, ನಮ್ಮ ಮನೇಲಿ ಫಸ್ಟ್ ಎರಡಿದ್ವು. ಅದು ಕಮ್ಮಿ ಬೆಲೆಗೆ ತಂದಿದ್ವಿ. ಅವಾಗ ಸಣ್ಣ ಕರೆಯಿಂದ ಹಾಲು ಹಿಡ್ಕೊಂಡು ಸಾಕೊಂಡ್ ನಾವು ಎರಡ್ ಮಾಡ್ಕೊಂಡ್ವಿ. ಎರಡರಿಂದ ಒಂದು ತುಂಬಾ ಆಯ್ತು. ಅಂದ್ರೆ ಈ ಟೈಮಿಗೆ ಬಂದಾಗ ಒಂದ್ ಕೊಟ್ವಿ. ಅವಾಗ ಕೊಟ್ಟಿದ್ದು 55,000 ಸಮಥಿಂಗ್ ಕೊಟ್ವಿ. ಅಷ್ಟರಿಂದ 7 ತಿರ್ಗಾ ಕರ ಹಾಕೊಂಡ್ ಬಂದ್ವಿ. ಆ 7 ಕರದಿಂದ ಇಷ್ಟೆಲ್ಲ ಆಗಿದಾವೆ. ಪ್ರೆಸೆಂಟ್ ನಿಮ್ಮ ಫಾರ್ಮ್ ಅಲ್ಲಿ ಎಷ್ಟು ಹಸುಗಳು ಇದಾವೆ ಬ್ರದರ್? ಪ್ರೆಸೆಂಟ್ ಆಗಿ ಕರಿಯವು ಇವಾಗ ಹಾಲು ಮಿಲ್ಕಿಂಗ್ ಆಗ್ತಿರೋದು ಒಂದು 7-8 ಬರ್ತಿದೆ. ಇನ್ನೆಲ್ಲ ತುಂಬಾಗಿದೆ, ಕರ ಇದೆ, ಗಬ್ಬಾಗಿದೆ. ಇನ್ನ 10 ಎಲ್ಲ ಪ್ರೆಸೆಂಟ್ ತರಿಸಿದೀನಿ ತಿರ್ಗಾ. ಅದೆಲ್ಲ ಆ ಕಡೆ ಇದೆ ಎಲ್ಲ ಪ್ರೆಸೆಂಟ್ ಒಂದು 10 ತರಿಸಿದೀನಿ. ಎಮ್ಮೆ ಎಲ್ಲ 6 ಇದೆ. ಗಿರ್ ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು 3 ಹಾಕ್ಸಿದೀನಿ. ಓಕೆ ಬ್ರದರ್, ಈಗ ಈಗಿನ ಯುವಕ ಯುವತಿಯರು ಈಗ ತುಂಬಾ ಜನ ಏನ್ ಮಾಡ್ತಿದಾರೆ, ಈ ಬೆಂಗಳೂರಿನ ಕಾರ್ಖಾನೆಗಳತ್ತ ಮುಖ ಮಾಡಿ ಹೋಗ್ತಿದ್ದಾರೆ. ಆದ್ರೆ ನೀವು ನಿಮ್ಮ ತಂದೆ ತಾಯಿಗೆ ಒಂದು ಬೆನ್ನೆಲುಬಾಗಿ, ಇಲ್ಲ ನಾವು ಇದ್ದೂರಲ್ಲೇ ಏನಾದ್ರು ಒಂದು ಮಾಡ್ಬೇಕು ಅಂತ ಹೇಳಿ ಯಾವ ತರ ಆಯ್ಕೆ ಮಾಡ್ಕೊಂಡ್ರಿ ಈ ಹೈನುಗಾರಿಕೆನ? ಸರ್, ಅಲ್ಲೋದ್ರು ಅದೇ, ಇಲ್ಲೋದ್ರು ಅದೇ. ಇವಾಗ ನಾವು ಅವ್ರು ಹಿಂಗ್ ಮಾಡ್ತಾರೆ, ನಾವ್ ಇದೆಲ್ಲ ಸರ್ ಇದ್ರಾಗೂ ಪ್ರಾಫಿಟ್ ಇದೆ, ಲಾಸ್ ಇದೆ. ಎಲ್ಲಾ ಜಾಬಿಗೆ ಹೋದ್ರು ಪ್ರಾಫಿಟ್ ಇದೆ, ಲಾಸ್ ಇದೆ. ಹಂಗಂತ ನಮ್ ತಂದೆ ತಾಯಿಯಿಂದ ಬಂದಿರೋ ಕೆಲಸ ನಾವ್ ಬಿಡಕ್ ಆಗಲ್ಲ. ಇವಾಗ ಅವ್ರಿಗೂ ಏಜ್ ಆಗುತ್ತೆ. ಇವಾಗ ನಾವು ನೆಕ್ಸ್ಟ್ ನಾವೇ ಬರ್ಬೇಕಾ? ಸ್ಟಾರ್ಟಿಂಗ್ ಇಂದಾನೇ ಮಾಡ್ಕೊಂಡು ಹೋಗೋಣ ಅನ್ನೋದು ನಿಮ್ಮ ಕಾನ್ಸೆಪ್ಟ್. ಓಕೆ ಓಕೆ. ನಮ್ದೇ ಇದ್ದು ಹಿಡ್ಕೊಂಡು ಹೋಗೋಣ, ಬೇರೆಯವ್ರ ಹತ್ರ ಇದ್ ಏನ್ ಮಾಡೋಣ ಅಂತ. ಅಂದ್ರೆ ಈಗ ನೀವ್ ಹೇಳೋ ಪ್ರಕಾರ ಏನು ಅಂತಂದ್ರೆ ಹೈನುಗಾರಿಕೆಯಲ್ಲಿ ದುಡ್ಡಿದೆ ಸರ್. ಇದೇ ಇಲ್ಲ, ಮೇನ್ ಇದ್ರಲ್ಲಿ ಏನ್ ಬೇಕಾಗುತ್ತೆ ಅಂದ್ರೆ ಹುಲ್ ನಮ್ದೇ ಇರಬೇಕು, ಅವಾಗ ಪ್ರಾಫಿಟ್ ಉಳಿಸಬಹುದು. ಇವಾಗ ಈ ತರ ಹುಲ್ ನಾವೇನ ಕೊಂಡ್ಕೊಂಡಿಲ್ಲ ಅಂದ್ರೆ ನಮಗ್ ಲಾಸ್ ಆಗ್ತಾ ಇರುತ್ತೆ. ಇದು ನಾವೇ ಬೆಳ್ಕೊಂಡಿರೋದು, ಅವೆಲ್ಲ ನಾವು ಸ್ಟಾಕ್ ಮಾಡ್ಬಿಡ್ತೀವಿ. ಇವಾಗ ಬೇಸಿಗೆ ಸ್ಟಾರ್ಟ್ ಆಗುತ್ತೆ, ನೀರ್ ಕಮ್ಮಿ ಆಗುತ್ತೆ, ಹಂಗಾಗಿ ನಾವಿಗೆ ಮುಂದಕ್ಕೆ ಫ್ಯೂಚರ್ ಕಷ್ಟ ಆಗ್ಬಾರ್ದು ಅಂತ ಫ್ಯೂಚರ್ ಪ್ಲಾನ್ ಅದು. ಈಗ ಅಷ್ಟು ಬಣವೆ ಹಾಕಿದ್ರೆ ಅದನ್ನ ಎಷ್ಟು ದಿನ ಖಾಲಿ ಮಾಡ್ತೀರಾ ನೀವು? ಸರ್, ಅದು ನಾವು ಒಂದೇ ಟೈಮ್ ಕೊಡೋದು. ನಾವು ಜಾಸ್ತಿ ಕೊಡೋದೇ ಹಸಿ ಹುಲ್ಲು. ಒಣಿ ಮೇವು ನಾವು ಒಂದು ಕಾರಣಕ್ಕೆ, ಯಾಕೆ ಗೊತ್ತಾ, ನಮಗ್ ಫ್ಯಾಟ್ ಬರಬೇಕು. ಇಲ್ಲೆಲ್ಲ ಏನಂದ್ರೆ ಮಿಲ್ಕಿಂಗ್ ಪ್ರೊಸೆಸ್ ಆಗಿರೋದು, ಫ್ಯಾಟ್ ಮೇಲೆ ದುಡ್ಡು ಕೊಡೋದು ನಮಗೆ. ಹಂಗಾಗಿ ನಮಗ್ ಫ್ಯಾಟಿಗೋಸ್ಕರ ಇದ್ ಮಾಡ್ಕೊಂತೀವಿ. ನಾವು ಒಂದೇ ಟೈಮ್ ಕೊಡೋದು, 3 ಟೈಮ್ ಹುಲ್ಲು ದಿನಕ್ಕೆ, 1 ಟೈಮ್ ಇದ್ ಮಾಡ್ತೀವಿ. ಬ್ರದರ್, ಈಗ ನಿಮ್ಮ ಫಾರಂ ಅಲ್ಲಿ ಅತಿ ಹೆಚ್ಚು ಯಾವ ತಳಿ ಹಸುಗಳನ್ನ ಸಾಗಾಣಿಕೆ ಮಾಡಿದೀರಾ, ಮತ್ತೆ ಅದರಿಂದ ಏನೆಲ್ಲ ಪ್ರಯೋಜನಗಳಿದೆ ಬ್ರದರ್? ಈಗ
ಸರ್ ಇವಾಗ HF ನಮ್ ಕಡೆ ಜಾಸ್ತಿ ಇರೋದು. ಅದು ಏನಂದ್ರೆ ಮಿಲ್ಕಿಂಗ್ ಜಾಸ್ತಿ ಬರುತ್ತೆ ನಮ್ಗೆ HF ಬ್ರೀಡ್ ಅಲ್ಲಿ. ನೀವು ಪ್ರೆಸೆಂಟ್ ಅಂದ್ರೂ ನಾವು 25 ಲೀಟರ್ ವರೆಗೂ ಎಕ್ಸಪ್ ಇದ್ ಮಾಡ್ಕೋಬಹುದು ನಾವು. ಆಮೇಲೆ ನಾವು ನೆಕ್ಸ್ಟ್ ಹೋಗೋದು ಆಲೋ ಬ್ಲಾಕ್ ಅಂತ ಬರುತ್ತೆ, ಫುಲ್ ಬ್ಲಾಕ್ ಇರುತ್ತೆ. ಆಲೋ ಬ್ಲಾಕ್ ಅಂದ್ರೆ ಇದು ಮಿಕ್ಸ್ ಇದೆ, ಕ್ರಾಸ್ ಇದೆ. ಇದು ಆಲೋ ಬ್ಲಾಕ್ HF ಮಿಕ್ಸ್ ಇದೆ. ಆಲೋ ಬ್ಲಾಕ್ ಮನೆ 3 ಸೇಲ್ ಮಾಡಿದೀನಿ, ಹಂಗಾಗಿ ಈ ಶೆಡ್ ಅಲ್ಲಿ ಇಲ್ಲ. ಇವಾಗ ಪ್ರೆಸೆಂಟ್ ತರಿಸ್ತೀನಿ ಮತ್ತೆ. ಅಂದ್ರೆ ನೀವು ತರೋದು ಮಾಡೋದು ಮಾಡ್ತಿರ್ತೀರಾ? ಅಂದ್ರೆ ಯಾವಾಗ ರೈತರು ಬರ್ತಾರೆ ಇದು ನಮಗ್ ಬೇಕು ಅಂತಾರೆ, ನಾವು ಪ್ರೆಸೆಂಟ್ ಕೊಟ್ಬಿಡ್ತೀರಾ? ಓಕೆ 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 ಬ್ರದರ್, ಈಗ ನಿಮ್ಮ ಫಾರ್ಮ್ ಅಲ್ಲಿ ಒಂದು ದಿನಕ್ಕೆ ಎಷ್ಟು ಲೀಟರ್ ಹಾಲ್ನ ಇವಾಗ ಪ್ರೆಸೆಂಟ್ ಬರ್ತಿದೆ? ಸರ್ ಇವಾಗ ಪ್ರೆಸೆಂಟ್ 85 ಪ್ಲಸ್ ಬರ್ತಾ ಇದೆ. ಅದ್ರ ಮೇಲೇನೆ ಬರೋದು. ಏನಂದ್ರೆ 85 ಅಂದ್ರೆ ಒಂದೊಂದ್ಸಲ ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ. ವೆದರ್ ಇವಾಗ ಬಿಸಿಲಿದ್ರೆ ಹಾಲ್ ಆಟೋಮೆಟಿಕ್ ಕಮ್ಮಿ ಆಗ್ಬಿಡುತ್ತೆ. ಇವಾಗ ಒಂದ್ಸಲ ನಾವು ಫೀಡಿಂಗ್ ಕಮ್ಮಿ ಆಗ್ತೀವಿ, ಇಲ್ಲ ಫೀಡಿಂಗ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ ನಮ್ಗೆ ಒಂದೊಂದ್ ಟೈಮ್. ಹಂಗಾಗಿ ನಮಗೆ ಪ್ರೆಸೆಂಟ್ ಅಂದ್ರೆ 85 ಅಂದ್ರೆ ನಂದು 120 ಪ್ಲಸ್ ಆಗ್ತಿದ್ದ ನಾನು. ಇವಾಗ ಎಲ್ಲ ಗಬ್ಬಾಗಿದ್ದಾವೆ. ಗಬ್ಬಾಗಿರೋದಕ್ಕೋಸ್ಕರ ನನ್ಗೆ ಇವಾಗ ಪ್ರೆಸೆಂಟ್ ಮಿಲ್ಕಿಂಗ್ ಮಾಡ್ತಿರೋದು 7 ಹಸುಗಳು. 7 ನಲ್ಲಿ 85 ಪ್ಲಸ್ ಮಾಡ್ಕೊಂತ ಇದೀನಿ. 75 85. ಈಗ ಒಂದು ದಿನ ನೀವು ನಿಮ್ಮ ಫಾರ್ಮ್ ಅಲ್ಲಿ ರೊಟೀನ್ ಹೇಗಿರುತ್ತೆ? ಈಗಿನ ಯುವಕರಿಗೆ ಈ ಹೈನುಗಾರಿಕೆ ಬರ್ಬೇಕು ಅಂತ ತುಂಬಾ ಜನ ಇದಾರಲ್ಲ, ಅಂತವ್ರು ಹೇಗೆಲ್ಲ ಸಾಗಾಣಿಕೆ ಮಾಡ್ಬೇಕು, ಒಂದು ದಿನ ರೊಟೀನ್ ಹೇಗ್ ಮಾಡ್ಬೇಕು ಅಂತ ತುಂಬಾ ಜನ ಕನ್ಫ್ಯೂಸ್ ಇರ್ತೈತೆ. ಹಾಗಾಗಿ ಈಗ ನಿಮ್ಮ ಒಂದು ದಿನದ ನಿಮ್ಮ ಫಾರ್ಮ್ ಅಲ್ಲಿ ಇರುವಂತ ಒಂದು ದಿನ ಬೆಳಿಗ್ಗೆಯಿಂದ ನೀವು ಸಂಜೆವರೆಗೂ ಏನೆಲ್ಲ ಆಹಾರಗಳು ಕೊಡ್ತೀರಾ, ಮತ್ತೆ ಇದಕ್ಕೆ ಫೀಡ್ ಹೇಗ್ ಮಾಡ್ತೀರಾ, ಮತ್ತೆ ಇದನ್ನ ಹಾಲೆಲ್ಲ ಎಷ್ಟೊತ್ತಿಗೆ ಯಾವ ತರ ಕರಿತೀರಾ, ಮತ್ತೆ ಅದನ್ನ ಹೇಗ್ ಸೇಲ್ ಎಲ್ಲ ಮಾಡ್ತೀರಾ? ಸರ್ ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಪ್ರೆಸೆಂಟ್ ಆಗಿ ಇವಾಗ ಕಟ್ಟಿರ್ತಾರೆ, ಇವಾಗ ಅರಿಸ್ತಾರೆ ಅಂದಿದ ತಕ್ಷಣ ನಾವು ಜಾಸ್ತಿ ಟೈಮ್ ಹುಲ್ಲಾಕಂಗಿಲ್ಲ. 3 ಟೈಮ್ ಹುಲ್ಲಾಕ್ಬೇಕು ನಾವು. ಒಂದ್ ಟೈಮಿಂಗ್ಸ್ ಮಾಡ್ಕೋಬೇಕು, ಅವಾಗೆ ಚೆನ್ನಾಗಿ ಇದಾಗಬೇಕು, ಎಲ್ಲ ಡೈಜೆಸ್ಟ್ ಆಗ್ಬೇಕು. ಹಂಗಾಗಿ ನಾವು 3 ಟೈಮ್, 2 ಟೈಮ್ ಬೂಸ ಮತ್ತೆ ಪೌಡರ್ ಎಲ್ಲ ಬರುತ್ತೆ, ನಾವ್ ಅದೆಲ್ಲ ಕೊಟ್ಟು ಅದ್ 2 ಟೈಮ್ ಕೊಡ್ತೀವಿ. ನಾವು ಮಾರ್ನಿಂಗ್ 4 o'clock 4:30 ಎದ್ಬಿಡ್ತೀವಿ. ಯಾಕಂದ್ರೆ ಜಾಸ್ತಿ ಇರೋದ್ರಿಂದ ನಾವ್ ಎದ್ದೇಳಲೇಬೇಕು. ಕಮ್ಮಿ ಇರೋರೇನ್ 5 ಹಂಗ್ ಇದ್ ಮಾಡ್ತಾರೆ. ಮತ್ತೆ ನಾವು ಬೂಸ ಹೆಂಗ್ ಕೊಡ್ತೀವೋ ನಾವು ಅದ್ರ ಮೇಲೆ ಮಿಲ್ಕಿಂಗ್ ಬರುತ್ತೆ. ನಾವು ಬರೀ ಹುಲ್ಲಿಂದನೇ ನಾವು ಇದ್ ಮಾಡಕ್ ಬರಲ್ಲ. ನಮ್ಗೆ ಹಾಲ್ ತರಿಸ್ತೀನಿ ಇದ್ ಮಾಡ್ತೀವಿ. ಕೈ ತಿಂಡಿಗಳು ಜಾಸ್ತಿ ಕೊಡ್ಬೇಕು ನಾವು. ಕೈ ತಿಂಡಿ ಕೊಟ್ಟಷ್ಟು ನಮಗ್ ಮಿಲ್ಕಿಂಗ್ ಇದ್ ಮಾಡ್ಕೋಬಹುದು. ಹಸ ಹೆಲ್ತಿ ಆಗಿರುತ್ತೆ. ಇವಾಗ ಕಡ್ಲೆಕಾಯಿ ಶೇಂಗಾ ಹಿಂಡಿ ಅಂತಾರೆ, ನಮ್ ಕಡೆ ಕಡ್ಲೆಕಾಯಿ ಅಂತಾರೆ. ಕಡ್ಲೆಕಾಯಿ ಹಿಂಡಿ ಕೊಟ್ರೆ ಹಸಿಂದು ಶೈನಿಂಗ್ ಚೆನ್ನಾಗಿ ಬರುತ್ತೆ ನನ್ಗೆ. ಇವಾಗ ಬೂಸ ಹಾಕಿದ್ರೆ ಹಾಲ್ ಬರುತ್ತೆ. ಬ್ರದರ್, ಈಗ ನಿಮ್ಮ ಫಾರಂ ಅಲ್ಲಿ ಹಾಲ್ನ ಹೇಗೆ ಮಾರಾಟ ಮಾಡ್ತೀರಾ? ಈಗ ಮತ್ತೆ ಈಗ ಯಾವ ಡೇರಿಗೆ ನೀವು ಏನಾದ್ರು ನಿಂಬೆ ಸ್ವಂತ ಡೇರಿ ಮಾಡ್ಕೊಂಡಿದ್ದೀರಾ? ನಮ್ದು ಸ್ವಂತ ಡೈರಿ ಅಂದ್ರೆ KMF ಇದೆ. ಇಲ್ಲಿಂದ ಒಂದು 1 ಕಿಲೋಮೀಟರ್ ಲೆಕ್ಕಾಚಾರ ಇದೆ. ನಾವು ಡೈಲಿ ಬೆಳಗ್ಗೆ 7 ಗಂಟೆವರೆಗೂ ಟೈಮ್ ಇರುತ್ತೆ. 5:30 ಸ್ಟಾರ್ಟ್ ಆಗಿ 7 ಗಂಟೆವರೆಗೂ ಟೈಮ್ ಇರುತ್ತೆ. ಸಂಜೆನೂ ಅಷ್ಟೇ 5:30 7 ಗಂಟೆವರೆಗೂ ಟೈಮ್ ಇರುತ್ತೆ. ನಮಗೆ ಲೀಟರ್ ಅಂದ್ರೆ ಫ್ಯಾಟ್ ಇನ್ ಮೇಲೆ ಕೊಡ್ತಾರೆ. ಒಂದೊಂದ್ ಕಡೆ SNF ಅದನ್ನೆಲ್ಲ ಚೆಕ್ ಮಾಡ್ಕೊಡ್ತಾರೆ, ಒಂದೊಂದ್ ಕಡೆ ಡಿಗ್ರಿ ಮೇಲೆ ಕೊಡ್ತಾರೆ. ನಮಗೆ ಪ್ರೆಸೆಂಟ್ ಇವಾಗ ನಾವು ಫ್ಯಾಟ್ ಹೆಂಗ್ ಮೇಂಟೈನ್ ಮಾಡ್ತೀವಿ, ಅದಕ್ಕೋಸ್ಕರ ನಮಗೆ ಫ್ಯಾಟಿಗೆ ಏನ್ ಬೇಕು ಅಂದ್ರೆ ಜರ್ಸಿ ಹಾಕಂತೀವಿ. ಈ ತರ ಜರ್ಸಿಗಳು ಹಾಕಂತೀವಿ ನಾವು. ಜರ್ಸಿಯಿಂದ ನಮಗೆ ಫ್ಯಾಟ್ ಇದಾಗುತ್ತೆ. ಹಾಲ್ ಎಕ್ಸೆಪ್ಟ್ ಇದ್ ಮಾಡಕ್ ಬರಲ್ಲ. ಅದ್ರಾಗೆ ಕಮ್ಮಿ ಹಾಲ್ ಬರುತ್ತೆ, ಫ್ಯಾಟ್ ಚೆನ್ನಾಗಿ ಬರುತ್ತೆ. ಅವಾಗ ನಮಗೆ ಮೇಂಟೆನೆನ್ಸ್ ಆಗ್ಬಿಡುತ್ತೆ. ನೀವ್ ಹೇಳೋ ಪ್ರಕಾರ ಏನು ಅಂತಂದ್ರೆ, ಹಲವಾರು ರೀತಿಯ ಜಾತಿಯ ಹಸುಗಳು ಕಟ್ಟಿದಾಗ ನಮ್ಗೆ ಲವಣಾಂಶ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ನಮ್ಗೆ ಏನೇನ್ ಬೇಕೋ ಅದೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ಗಿರಿಗೆ ಟ್ರೈ ಮಾಡೋಣ ಅಂತ ಇದೀನಿ. ಅದಕ್ಕೋಸ್ಕರ ಪ್ರೆಸೆಂಟ್ ಆಗಿ 3 ಇದೆ ನಮ್ಮ ಹತ್ರ. ಬ್ರದರ್, ಇದು ಪ್ಯೂರ್ ಗಿರ್? ಇದು ಪ್ಯೂರ್ ಸರ್. ಇದು ಬ್ರದರ್, ಇದ್ರಲ್ಲಿ ಏನ್ ವಿಶೇಷತೆ ಏನು ಈ ಗಿರಲ್ಲಿ? ಸರ್ ಇದು ಪ್ಯೂರ್ ನಾಟಿ ದನ. ಇದು ನಮ್ ಈ ತರ ಅಲ್ಲ, ಹೈಬ್ರಿಡ್ ದನಗಳಲ್ಲ. ಇದು ಪ್ಯೂರ್ ನಾಟಿ ದನ. ಇದು ಮಿಲ್ಕಿಂಗು ಬೇರೆ ಕಡೆ ಎಲ್ಲ, ಇವಾಗ ಪಂಜಾಬ್ ಆ ಕಡೆ ಎಲ್ಲ ಅಂತಾರೆ, ಆ ಕಡೆ 8, 9, 25 ಲೀಟರ್ ವರೆಗೂ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ನನ್ ನೋಡಿರೋ ಪ್ರಕಾರ ಒಂದ್ 7 ಲೀಟರ್ಸ್ 8 ಲೀಟರ್ಸ್ ಹಾಲಿನಾಗೆ ಇದಕ್ಕಿಂತ ಅಂಶಗಳು ಇದ್ರಾಗ ಬಹಳ ಇರುತ್ತೆ. ಇವಾಗ ಬೆಣ್ಣೆ ತೆಗಿಬಹುದು, ತುಪ್ಪ ತೆಗಿಬಹುದು, ಬಹಳ ಅಂಶಗಳು ಇದೆ. ಇದು ಪ್ರೆಸೆಂಟ್ ಲೀಟರ್ ಬಂದ್ಬಿಟ್ಟೆ 110 ಮೇಲೆ ಇದೆ. ಬೇರೆ ನಾವು 1 ಲೀಟರ್ಗೆ 110 ಮೇಲೆ ಇದೆ. ಅಷ್ಟು ಗುಣ ಮತ್ತು ಪ್ಯೂರ್ ಬ್ರೋ. ಸ್ನೇಹಿತರೆ, 1 ಲೀಟರ್ ಅಂದ್ರೆ ಗಿರ್ರಸ್ಸಿನ 1 ಲೀಟರ್ 110 ರೂಪಾಯಿ. ನಮ್ಮ ಈ ಪ್ರೆಸೆಂಟ್ ಏನ್ ಫಾರಂ ಅಲ್ಲಿ ಇದೆಯಲ್ಲ ಸ್ನೇಹಿತರೆ, ಇವರು ನಮ್ಮ ರೈತರು ನೇರವಾಗಿ ಮಾರಾಟ ಮಾಡೋದ್ರಿಂದ ಅವ್ರು ಹೇಳ್ತಿದ್ದಾರೆ, ಆದಷ್ಟು ಯಾರು ಸಾಗಾಣಿಕೆ ಮಾಡಿ ಗಿರ್ನ ಸಾಗಾಣಿಕೆ ಮಾಡೋದ್ರಿಂದ ಅತಿ ಹೆಚ್ಚು ಲಾಭ ಅಂತ ನಮ್ಮ ರೈತರು ಹೇಳ್ತಾರೆ. ಸರ್, ಸರ್, ಅತಿ ಹೆಚ್ಚು ಲಾಭ ಗಿರ್ ಇದು ಬಹಳ ಒಳ್ಳೇದು. ಹೆಲ್ತಿಗೂ ಅಷ್ಟೇ, ಇದಕ್ಕೂ ಅಷ್ಟೇ. ನಾವು ನಾಟಿದನ್ನ ಹೆಂಗ್ ನೋಡ್ಕೊಂತೀವೋ, ಮುಂಚೆ ನಮ್ ತಾತವ್ರೆಲ್ಲ ಈ ಹಸುಗಳು ಇವಾಗ ಬಂದಿರೋದು, ಈ ಸೀಮೆ ಹಸ ಅಂತ ತಳಿ ಅಂತ ಬಂದಿರೋದು. ಪ್ರೆಸೆಂಟ್ ನಮಗೆ ಗಿರ್ರು, ಈ ಹಳ್ಳಿ ಕರು ಅವೆಲ್ಲ ಬಂದಿದ್ವು. ನಮ್ಗೆ ಇದೇ ನಮಗೆ ಇದ್ ಮಾಡಿದ್ರು. ಅದಕ್ಕೆ ಈ ಸಲ ನಾವು ಇದನ್ನ ಟ್ರೈ ಮಾಡಿದ್ವಿ. ಇದನ್ನ ಟ್ರೈ ಮಾಡಿದ್ವಿ. ಓಕೆ ಓಕೆ ಬ್ರದರ್, ಈಗ ನಿಮ್ಮ ಫಾರ್ಮ್ಗೆ ಈಗ ಹಸುಗಳನ್ನ ಎಲ್ಲಿಂದ ತರ್ತೀರಾ ಬ್ರದರ್ ನೀವು? ಸರ್, ನಾವು ಇದ್ರ ಪ್ರಕಾರ ನೋಡಂಗಿದ್ರೆ ನಾವು ಚಿಂತಾಮಣಿಗೆ ಹೋಗ್ತೀವಿ. ಚಿಂತಾಮಣಿಗೆ ಅಂದ್ರೆ ನಾನು ಎಂದು ತುಂಬಿಂದನ ಹತ್ತಳ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ತೊಟ್ಟೋಗಿರ್ತವೆ ತಳಗೊಳಗೆ, ಒಂದ್ ತೊಟ್ಟಾಗ ಬಂದ್ರೆ ಇನ್ನೊಂದ್ ತೊಟ್ಟಾಗ ಹಾಲ್ ಬರಲ್ಲ. ಹಂಗಾಗಿ ನಾನ್ ಏನ್ ಮಾಡ್ತೀನಿ ಅಂದ್ರೆ, ಅಲ್ಲಿ ಕಟ್ಟಿದೀವಲ್ಲ, ಅಲ್ಲಿ ಆತರ ಪಡ್ಡೆಗಳು ಹಾಕೊಂಡ್ ಬಂದ್ಬಿಡ್ತೀನಿ. ಆತರ ಪಡ್ಡೆ ತಂದು ನಮ್ ಏರಿಯಾಗೆ ಸೆಟ್ ಮಾಡ್ಕೊಂತೀನಿ. ಸೆಟ್ ಮಾಡ್ಕೊಂಡು ಆಮೇಲೆ ನಮ್ ಲೋಕಲ್ ಡಾಕ್ಟರ್ಸ್ ಇರ್ತಾರಲ್ಲ, ಅವ್ರ ಹತ್ರ 7 ತರಿಸಿ ಇದನ್ನ ಇದ್ ಮಾಡಿಸ್ತೀನಿ. ಓಕೆ ಬ್ರದರ್, ಈಗ ಸಂತೆಯಿಂದ ತರ್ತೀವಿ ಅಂತ ನೀವು ಹಸು ತರ್ತೀವಿ ಅಂತ ಹೇಳ್ತಿದಿರಲ್ಲ,
ಈಗ ನೀವು ಹಸು ತಂದಾಗ ನಿಮ್ಮ ಫಾರಮ್ಗೆ ಹಸುನ ಹೇಗೆ ಸೆಟ್ ಮಾಡ್ತೀರಾ? ಅಂದ್ರೆ ನಿಮ್ ಜಾಗಕ್ಕೆ ಹೇಗೆಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಾ? ಸರ್ ಅಂದ್ರೆ ಇವಾಗ ಇಲ್ಲಿದೆ, ಇವಾಗ ಇದ್ರ ಒಳಗಡೆ ಬಿಡಲ್ಲ ನಾವು, ಯಾಕಂದ್ರೆ ಅದ್ರಾಗೆ ಏನಾನ ಬ್ಯಾಕ್ಟೀರಿಯಾಸ್ ಇರ್ಬೋದು, ಏನಾನ ಕಾಯಿಲೆಗಳು ಇರ್ಬೋದು. ಹಂಗಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಸಪರೇಟ್ ಕಟ್ಬಿಡ್ತೀವಿ ನಾವು. ಸಪರೇಟ್ ಅದು 1 months ನಮಗೆ ಅಡ್ಜಸ್ಟ್ ಆಗ್ಬಿಡುತ್ತೆ, ನಮಗೆ ಗೊತ್ತಾಗ್ತಾ ಇರುತ್ತೆ, ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಸ್ಟಾರ್ಟಿಂಗ್ ನಾವು ಹಾಕೊಂಡ್ ಬಂದಾಗ ನೀರ್ ಕುಡಿಯಲ್ಲ, ಹುಲ್ ಮೇಯಲ್ಲ, ಹಂಗಂತ ತಲೆ ಕೆಡ್ಸ್ಕೊಬಿಡ್ದು. ನಮ್ಗೆ ವಾತಾವರಣಕ್ಕೆ ಸೆಟ್ ಆಗ್ಬೇಕು ಅದು. ಹಂಗಾಗಿ ನಾವು 2 months ಇಂಜೆಕ್ಷನ್ಗಳು ಇದೆ, ಟಾನಿಕ್ಗಳು ಇದೆ, ಹಂಗಾಗಿ ನಾವ್ ಇದ್ ಮಾಡ್ಕೊಂತೀವಿ. ಈಗ ನಿಮ್ಮ ಫಾರಮ್ಗೆ ಎಷ್ಟು ದಿನಕ್ಕೆ ಒಂದ್ಸತಿ ವೈದ್ಯರನ್ನು ಭೇಟಿ ಮಾಡಿಸ್ತೀರಾ? ಸರ್ ವೈದ್ಯರು 15 days 20 days ಬರ್ತಾರೆ, ಯಾಕಂದ್ರೆ ಇವಾಗ ಗಬ್ಬಾಗಿರುತ್ತೆ, ಏನೇನಿದೆ ಪ್ರೆಸೆಂಟ್ ಎಷ್ಟ್ ತಿಂಗಳಿದೆ ಅಂತ ನೋಡ್ಕೊಂಡು. ಪ್ರೆಸೆಂಟ್ ಸಣ್ಣ ಪುಟ್ಟ ಇವಾಗ ಜ್ವರ ಬರುತ್ತೆ, ಕೆಚ್ಚಲು ಮೇನ್ ಇದ್ರಾಗಿರೋದೇ ಕೆಚ್ಚಲು ಬಾವು ಜ್ವರ. ಸೀಮೆ ಎಸ ಕಟ್ಟೋರಿಗೆ ಮೇನ್ ಪ್ರಾಬ್ಲಮ್ ಅಂದ್ರೆ ಜ್ವರ, ಕೆಚ್ಚಲು ಬಾವು. ಈ ಜ್ವರ ಕೆಚ್ಚಲು ಬಾವು ಬಂದ್ರೆ ಹಸ ಸಾಯೋ ರೇಂಜಿಗೆ ಬೇಕಾದ್ರೂ ಹೋಗ್ಬಿಡುತ್ತೆ, ಮಟ್ಟಕ್ ಬೇಕಾದ್ರೂ ಹೋಗ್ಬಿಡುತ್ತೆ. ಮೇನ್ ನಾವು ಅದ್ರ ಮೇಲೆ ಇದ್ ಮಾಡ್ಬೇಕು. ಈ ಸಣ್ಣ ಪುಟ್ಟ ಇಂಜೆಕ್ಷನ್ ಎಲ್ಲ ನಾವೇ ಹಾಕಂತ. ಬ್ರದರ್, ಈಗ ನೀವು ಸಂತೆಯಿಂದ ತಂದಂತ ಹಸುಗಳನ್ನ ಈ ನಿಮ್ಮ ಶೆಡ್ಗೆ ಬಿಡ್ತೀರಾ ಹೆಂಗೆ ನೀವು? ಸರ್ ಶೆಡ್ಡಿಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು, ಯಾಕಂದ್ರೆ ಕ್ವಾರಂಟೈನ್ ಮಾಡ್ತೀವಿ, ಸೈಡಿಗೆ ಇದ್ ಮಾಡ್ಬಿಡ್ತೀವಿ. ಶೆಡ್ಡಿಂದ ಒಂದ್ ಸ್ವಲ್ಪ ದೂರ ಕಟ್ಬಿಟ್ಟು ನಾವು ಆ ಹಸಿನ ಹತ್ರ ಬಿಡಲ್ಲ, ಯಾಕಂದ್ರೆ ಅದ್ರಲ್ಲಿ ಏನೇನ ಕಾಯಿಲೆ ಬಂದಿರ್ಬೋದು. ಓಕೆ ಬರ್ರಿ ತೋರಿಸ್ತೀನಿ ಯಾವ್ದೇ ತರ ಕಾಯಿಲೆಗಳು ಬರುತ್ತೆ, ಏನೇನ್ ಇದ್ ಬರುತ್ತೆ ಅಂತ ನಾನು ಪ್ರೆಸೆಂಟ್ ಆಗಿ ತೋರಿಸ್ಕೊಂಡು. ಸರ್ ಇದೆಲ್ಲ ಈಗ ಸಂತೆಯಿಂದ ಇವೆಲ್ಲ ಸಂತೆಯಿಂದ ತಂದಿರೋದನ್ನ ಇವೆಲ್ಲ ಮೇನ್. ಬ್ರದರ್, ಇದು ಯಾವ ಸಂತೆಯಿಂದ ತಂದಿರೋ ಹಸುಗಳು ಬ್ರದರ್? ಇದು ಎಷ್ಟು ತಿಂಗಳು ಕರು ಇದು? ಸರ್ ಇವೆಲ್ಲ ಅಲ್ ಮಾಡಿಲ್ಲ, ಒಂದೊಂದು ಅಲ್ ಮಾಡಿದೆ, 2 ಹಲ್ಲು, ಅಂದ್ರೆ 1 year 1.5 year ಆಗಿರುತ್ತೆ ಇದು. ಇದು ಪ್ರೆಸೆಂಟ್ ಅಲ್ಲ ಅಂದ್ರೆ ಇವಾಗ ನೋಡಿ, ಇದು ಅಲ್ ಮಾಡಿಲ್ಲ, ಇಲ್ಲಿ 2 ಹಲ್ ಬರುತ್ತೆ, ದೊಡ್ಡ ಹಲ್ ಬರುತ್ತೆ. ಹಂಗಾಗಿ ಇದ್ ನೋಡ್ರಿ ಇವಾಗ ಉದುರಿಸ್ತಾ ಇದೆ, ಇಲ್ಲಿ ಗ್ಯಾಪ್ ಆಗಿದೆ ನೋಡಿ. ಹಂಗಾಗಿ ಅಲ್ಲಿ ಉದುರಿಸ್ತಿರಾಗ ಏಜ್ ಇನ್ನ ಇದು ಸಣ್ಣದು ಕರ, ಇದು ಅಂದ್ರೆ 1.5 year ಒಳಗಡೆ ಇದೆ. ಇದು ಒಳಗಡೆ ಇದೆ. ಹೆಲ್ತಿ ಹಸುಗಳು ಅಂದ್ರೆ ABS ಕರುಗಳು ಇವೆಲ್ಲ. HF ಬೇರೆ, ABS ಕರುಗಳು ಬೇರೆ. ಇದ್ರಲ್ಲಿ ಹಾಲ್ನ ನಾವು ಜಾಸ್ತಿ ಇದ್ ಮಾಡ್ಕೋಬಹುದು. ಹಂಗಾಗಿ ನಾವು ಈ ಸಲ ABS ಕರುಗಳನ್ನ ತಂದಿದ್ವಿ. ಈಗ ಇವನ್ ಕರುಗಳನ್ನ ಏನ್ ರೇಟಿಗೆ ನೀವು ತರ್ತೀರಾ ಬ್ರದರ್ ಇದನ್ನ? ಸರ್ ಹೆಂಗೆ ಅಂದ್ರೆ ನಾವು ತಳಿ ಮೇಲೆ ಹೋದ್ರೆ ನಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಇವೆಲ್ಲ ಇವು 65+ ಬಿದ್ದಾವ ನಮ್ಗೆ. ಚಿಂತಾಮಣಿ ಚೆನ್ನಾಗಿದೆ, ಆ ಕಡೆ ಹಸುಗಳೆಲ್ಲ ಸಂತೆ ಚೆನ್ನಾಗಿದೆ. ಹಂಗಾಗಿ ನಾವು ಈ ತಳಿ ಕರುಗಳೇ ತರೋದು. ಹಂಗಾಗಿ ಇವೆಲ್ಲ ಕರು ತಂದಿದ್ರಲ್ಲ ಬ್ರದರ್, ಈ ಕರುನ ನೀವು ಹಾಲಿಗೆ ಬರೋವರೆಗೂ ಎಷ್ಟು ತಿಂಗಳಿಗೆ ರೆಡಿ ಮಾಡ್ತೀರಾ ಇದನ್ನ? ಸರ್ ಇವಾಗ 1 year ಆದ್ಮೇಲೆ ನಾವು 7 ಹಾಕ್ಸ್ಬಿಡ್ಬೋದು, ಅಂದ್ರೆ ಕರದ ಮೇಲೆ ಹೋಗ್ಬೇಕು. ಇದು ಹೆಲ್ತಿ ಹಸ, ಇದು ಹೆಲ್ತಿ ದನ, ಚೆನ್ನಾಗಿ ಬಾಡಿ ಇದೆ, ಸೈಜ್ ಇದೆ. ಒಳಗಡೆ ಗರ್ಭ ನಾವು ಡಾಕ್ಟರ್ನ ಕರ್ಸ್ಬೇಕು, ಡಾಕ್ಟರ್ನ ಕರ್ಸಿ ಚೆಕ್ ಮಾಡಿಸ್ಬೇಕು, ಹೆಂಗಿದೆ ಈಟಿಗೆ ಬಂದಾಗ ಎಲ್ಲ ಚೆಕ್ ಮಾಡಿಸ್ಬೋದು. ಅವ್ರು ಹೇಳ್ತಾರೆ ಪರವಾಗಿಲ್ಲ ಹಾಕ್ಸು ಅಂದಾಗ ನಾವು ಹೋಗ್ತೀವಿ ಇದ್ ಮಾಡಕ್. ಬ್ರದರ್, ಈಗ ನೀವು ತಂದಂತ ಹಸುಗಳನ್ನ ಹಾಲು ಕರೆದು ಮತ್ತೆ ಮಾರಾಟ ಮಾಡೋದಾ, ಇಲ್ಲಾಂದ್ರೆ ಇದನ್ನ ಈಗಲೇ ಮಾರಾಟ ಮಾಡ್ಬಿಡ್ತೀರಾ? ಸರ್ ಹಂಗೂ ಮಾಡ್ತೀವಿ, ಹಿಂಗೂ ಮಾಡ್ತೀವಿ. ಇವಾಗ ರೈತರು ಬರ್ತಾರೆ, ಒಬ್ಬೊಬ್ರು ಹಾಲು ಕರಿಯಕ್ ಆಗಲ್ಲ ಅಂತಾರೆ, ಹಂಗಾಗಿ ನಮಗ್ ಪಡ್ಡೆ ಕೊಡ್ರಿ ಅಂದ್ರೆ ಪಡ್ಡೆನೂ ಕೊಡ್ತೀವಿ, ಇಲ್ಲ ಮಿಲ್ಕಿಂಗ್ ಬೇಕು ಅಂತಾರೆ, ಹಂಗಾಗಿ ಮಿಲ್ಕಿಂಗು ಇದೆ. ಮಿಲ್ಕಿಂಗು ಕೊಡ್ತೀರಾ? ಅಂದ್ರೆ ನಿಮ್ಮ ಪ್ರಕಾರ ಇಲ್ಲಿ ಯಾವ್ದೇ ದಳ್ಳಾಳಿಗೆ ಅನುಮತಿ ಇಲ್ಲ, ರೈತರಿಗೆ ನೇರ ಮಾರಾಟ? ರೈತರಿಗೆ ನೇರ ಮಾರಾಟ ನಮ್ದು. ಅಂದ್ರೆ ಸರ್ ಈಗ ರೈತರಿಗೆ ಇಲ್ಲಿ ಸುತ್ತಮುತ್ತ ರೈತರಿಗೆ ನೀವು ತಿರುಪತಿ ಅವರೆಲ್ಲ ಇಲ್ಲಿಗೆ ಹುಡಿಕೊಂಡ್ ಬರ್ತಾರ? ಸರ್ ಬರ್ತಾರೆ, ಎಷ್ಟೊಂದ್ ಹಸುಗಳು ಹೋಗಿದೆ. ಮೊನ್ನೆ ಪ್ರೆಸೆಂಟ್ 4 ಕಳ್ಸಿದೀನಿ, ಅದು ತುಂಬಿನ ದನಗಳು. ಹಾಲ್ ಮಿಲ್ಕಿಂಗ್ 15-16 ಮ್ಯಾಲ್ ಬರೋದು ಫಸ್ಟ್ನೇ ಇದಕ್ಕೆ ಬ್ರೀಡ್ ಟೈಮ್ಗೆನೆ ಎಲ್ಲ. ಅದಕ್ಕೋಸ್ಕರ ಹುಡಿಕೊಂಡ್ ಬರ್ತಾರೆ. ಇಲ್ಲಿನ ರೈತರಿಗೆ ತಿರುಪತಿ ಅಂದ್ರೆ ನೀವು ಇಲ್ಲಿಗೆ ಬರ್ತಾರೆ ಸರ್. ಬ್ರದರ್, ಈಗ ಇದಕ್ಕೆಲ್ಲ ಯಾವ ರೀತಿ ಆಹಾರ ಕೊಡ್ತೀರಾ? ಸರ್ ಇವಾಗ ಇದಕ್ಕೆ ನಾವು ಚೆನ್ನಾಗಿ ಒಣಮೇವು ಕೊಡ್ತಿರ್ತೀವಿ. ಫಸ್ಟ್ ಒಣಮೇವು ಏನಂದ್ರೆ ಇವ್ ರಾಗಿ ಕಡ್ಡಿ, ಸೆಪ್ಪೆ, ಒಣಮೇವು, ಅದರಲ್ಲಿ ಇರೋ ಗಲೀಜೆಲ್ಲ ಆಚೆಗೆ ಬರುತ್ತೆ. ಯಾಕಂದ್ರೆ ಮೆಡಿಸನ್ ಹಾಕ್ತಿರ್ತೀವಿ. ಇವಾಗ ಇದೇನನ್ನ ಹಾಕಿದೀವಿ ಅಂದ್ರೆ ನೇಪಿಯರು ಅಂದ್ರೆ ಹಸೆ ಮೇವೆಲ್ಲ ಹಾಕಿದೀವಿ ಅಂದ್ರೆ ಒಂಚೂರು ಉಚ್ಕೊಳ್ಳೋದಾಗುತ್ತೆ, ಇನ್ನ ವೀಕ್ ಆಗಿ ಹೋಗ್ಬಿಡುತ್ತೆ ಅದು. ಅದಕ್ಕೋಸ್ಕರ ನಾವು ಒಣಮೇವು ಕೊಡ್ತೀವಿ. ಒಣಮೇವು ಹೆಲ್ತಿ ಮೇವು ಅಂತಾರೆ ಅದನ್ನ, ಹಂಗೋಸ್ಕರ ಇದ್ ಮಾಡ್ತೀವಿ ನಾವು. ಓಕೆ ಬ್ರದರ್, ಈಗ ಇದಕ್ಕೆ ತಂದಂತ ಸಂತೆಯಿಂದ ತಂದಂತ ಯಾವ ತರ ಟ್ರೀಟ್ಮೆಂಟ್ ಕೊಡ್ತೀರಾ ಬ್ರದರ್ ನೀವು? ಸರ್ ಇದಕ್ಕೆ ಫಸ್ಟ್ ಇವಾಗ ಬಂದಿರುತ್ತೆ, ಟೆಂಪರೇಚರ್ ಚೆಕ್ ಮಾಡ್ತೀವಿ, ನಮ್ ವಾತಾವರಣಕ್ಕೆ ಸೂಟ್ ಆಗುತ್ತಂತ. ಟೆಂಪರೇಚರ್ ನಮ್ಮ ವಾತಾವರಣಕ್ಕೆ ಪ್ರೆಸೆಂಟ್ 103 ಇರ್ಬೇಕು, ಜ್ವರ 103 ಒಳಗಡೆ ಇರ್ಬೇಕು, 101 ಮೇಲೆ ಇರ್ಬೇಕು. 104 105 ಅಂದ್ರೆ ಹೋದ್ರೆ ಅವೆಲ್ಲ ಟೈಲರಿ ಅಂತ ನಾವು ಇದ್ ಮಾಡ್ತೀವಿ. ಟೈಲರಿಯಾಗೆ ಇದಾದ್ರೆ ನಮಗ್ ಮೇನ್ ಬರೋದೇ ಸ್ಟ್ರೈನ್ ಆಗಿರ್ತಾವಲ್ಲ ದನ, ಅಲ್ಲಿಂದ ಬರಕ್ಕೆ ಜ್ವರದ್ದೇ ಮೇನ್ ಇದ್ ಮಾಡೋದು ನಾವು. ಜ್ವರ ಅಂದ್ರೆ ಉಣ್ಣೆ ಜ್ವರ ಅಂತ ಬರುತ್ತೆ? ಸರ್ ಉಣ್ಣೆ ಅಂದ್ರೆ ಫುಲ್ಲು ಮೈ ತುಂಬಾ ತುಂಬ್ಕೊಂಡ್ಬಿಟ್ಟಿರುತ್ತೆ. ಮೇನ್ ಹಸಿನಾಗ ಅದ್ ನೋಡ್ಕೋಬೇಕು ಸರ್ ನಾವು. ಮೇನ್ ನಾವು ಹಸಿನಾಗ ಅದ್ ನೋಡ್ಕೊಂಡ್ರೇನೆ ನಮ್ಗಿದು, ಯಾಕಂದ್ರೆ ಹಸ ವೀಕ್ ಆಗಕ್ ಕಾರಣನೇ ಮೇನ್ ಅದು. ಅದ್ ಬಂದ್ರೆ ನೀವು ಹೇಗೆ ಅದನ್ನ ನಿವಾರಣೆ ಮಾಡ್ತೀರಾ? ಸರ್ ಅದಕ್ಕೆ ಒಂದು ಇಂಗ್ಲಿಷ್ ಮೆಡಿಸನ್ ಇದೆ, ಆಯುರ್ವೇದಿಕ್ ಇದೆ. ಹಂಗಾಗಿ ನಾವು ಇಂಗ್ಲಿಷ್ ಮೆಡಿಸನ್ ಪ್ರೆಸೆಂಟ್ ಟ್ರೈ ಮಾಡ್ತೀವಿ. ಅದು ಹೋಗ್ಲಿಲ್ಲ ಅಂದ್ರೆ ಮಾತ್ರ ನಾವು ಆಯುರ್ವೇದಿಕ್.
ಬ್ರದರ್ ಈಗ ಒಂದು ವರ್ಷಕ್ಕೆ ಒಂದು ದಿನಕ್ಕೆ ನೀವೆಲ್ಲ ಎಷ್ಟೆಲ್ಲ ಹುಲ್ಲನ್ನ ನೀವು ಹಾಕ್ತಿರ ಬ್ರದರ್ ಈಗ? ಸರ್ ವರ್ಷಕ್ಕಂತ ಇದ್ ಮಾಡ್ಕೊಳಕ್ ಅಲ್ಲ ಬ್ರದರ್, ಈಗ ಇದು ನೀವು ತಂದು ಹಾಟಿದ್ರಲ್ಲ, ಸರ್ ಇದು ಎಷ್ಟು ವರ್ಷಕ್ಕೆ ಮುಗಿಸ್ತೀರಾ ಇದನ್ನ? ಇದು ಎಷ್ಟು ಅಡಿ ಇದೆ ಬ್ರದರ್ ಇದು? ಸರ್ ಇದೆ ಹಿಂಗೆ ಮಾರ್ಲೆಕ್ಕ ಹಾಕಂತೀವಿ ನಮ್ ಕಡೆ. ಇದೆ ಜಾಸ್ತಿ ಒಂದು 10 ಫೀಟ್ ಮೇಲೆ ಇದ್ರ ಬರುತ್ತೆ. ಇದನ್ನ ಎಷ್ಟು ದಿನಕ್ಕೆ ಬಳಸ್ತೀರಾ ಬ್ರದರ್ ಇದನ್ನ? ಸರ್ ನಾವು 3 ಟೈಮ್ ಹಾಕ್ತಿವಿ ಅಂದ್ರೆ ನಮಗೆ ಒಂದು 3 ಮಂತ್ಸ್ 2 ಮಂತ್ಸ್ ಬರುತ್ತೆ, ಯಾಕಂದ್ರೆ ಜಾಸ್ತಿ ದನ ಇದಾವಲ್ಲ. ಹಂಗ ಒಂದ್ಮೇಲೆ ಕೊಡೋದ್ರಿಂದ 1 ಇಯರ್ ನಾವು ಟ್ರೈ. ಇದನ್ನೆಲ್ಲ ನೀವೇ ಬೆಳ್ಕೊಂತೀರಾ ಇಲ್ಲ ನಾವೇ ಬೆಳ್ಕೊಂತೀವಿ. ಇವಾಗ ರೈತರು ಕೊಟ್ರು ನಾವು ಹೋಗಿ ಕೊಂಡ್ಕೊಂಡ್ ಬರ್ತೀವಿ. ಓಕೆ ಬ್ರದರ್, ಈಗ ತುಂಬಾ ಈಗಿನ ಅಂದ್ರೆ ಈಗ ಹೈನುಗಾರಿಕೆ ಮಾಡೋರು ತುಂಬಾ ಸೈಲೇಜ್ ಅದು ಇದು ಅಂತೆಲ್ಲ ಬಳಸ್ತಾ ಇದಾರೆ. ನೀವು ಆತರ ಏನ್ ಬಳಸಲ್ವಾ? ಸರ್ ಸೈಲೇಜ್ ಬಳಸ್ಬೋದು, ಯಾಕಂದ್ರೆ ಒಬ್ಬೊಬ್ಬರಿಗೆ ಇವಾಗ ಜಮೀನ್ ಕಮ್ಮಿ ಇರುತ್ತೆ, ಹಂಗಾಗಿ ಬೆಳ್ಕೊಳಕ್ ಆಗಲ್ಲ. ನಾವು ಏನಿದೆ ಅಂದ್ರೆ ನಮ್ ಜಮೀನ್ ಇದೆ, ನಾವು ನೀರಾವರಿ ಇದೆಯಲ್ಲ, ನಾವು ಪ್ರೆಸೆಂಟ್ ನಮ್ದು ಏನ್ ನ್ಯಾಚುರಲ್ ಮೇವಿದೆ ಅದ್ರಾಗ ಇದ್ ಮಾಡ್ಕೋದು. ಸೈಲೇಜ್ ತಪ್ಪು ಅನ್ನಲ್ಲ. ಅವರಿಗೆ ಇವಾಗ ಎಷ್ಟೊಂದ್ ಜನ ಕಟ್ಟಿರ್ತಾರೆ, ಬೆಂಗಳೂರಿಂದ ಎಲ್ಲ ಬಂದಿರ್ತಾರೆ, ಅವ್ರಿಗೆ ಪ್ರೆಸೆಂಟ್ ಹುಲ್ ಬೆಳ್ಕೊಳ್ಳೋದು ಗೊತ್ತಿರಲ್ಲ, ಹಂಗಾಗಿ ನಾವು ಸೈಲೇಜ್ ಅವ್ರು ಬಳಸ್ತಾರೆ. ಅಂದ್ರೆ ಹಳ್ಳಿ ಅವ್ರು ಇದ್ದಾಗ ಸೈಲೇಜ್ ಏನ್ ಇದೇನಿಲ್ಲ, ಅವಶ್ಯಕತೆ ಇರಲ್ಲ. ಓಕೆ ಬ್ರದರ್, ಇದು ನೇಪಿಯರ್ ಇದು? ಸರ್ ಇದು ನೇಪಿಯರ್ ಅಂತ. ಇದು ನಮಗೆ ಇವಾಗ ಕಟಾವ್ ಮಾಡಿದೀನಿ ಅಂದ್ರೆ 55 ಡೇಸ್ ಬಂದ್ಬಿಡುತ್ತೆ. ಸ್ಟಾರ್ಟಿಂಗ್ ಮಾತ್ರ ಇವಾಗ ಪ್ರೆಸೆಂಟ್ ಇವಾಗ ಕಡ್ಡಿ ಊರಿದೀವಿ ಅಂದ್ರೆ ಅವಾಗ ನಮಗೆ ಒಂದು 2-3 ಮಂತ್ಸ್ 3.5 ಮಂತ್ಸ್ ಮೇಲೆ ಬರುತ್ತೆ. ನೀವು ಹಿಂಗೆ ಹಾಕ್ಬಿಡ್ತೀರಾ? ಇಲ್ಲ ಸರ್, ಚಾಪಿಂಗ್ ಮಾಡ್ತೀವಿ. ಈ ಚಾಪಿಂಗ್ ಮಿಷಿನ್ ಇದೆ, ಚಾಪಿಂಗ್ ಮಾಡ್ತೀವಿ. ಚಾಪಿಂಗ್ ಮಾಡಿ ಡೈಲಿ ಹಾಕ್ತೀರಾ? ಚಾಪಿಂಗ್ ಮಾಡಿದ್ರೆ ಚೆನ್ನಾಗಿ ತಿಂತವೆ. ಈ ಮೀನು ಎಲ್ಲರೂ ಈ ಗರಿ ತಿಂದೆ ಇದ್ ಮಾಡ್ತಾರೆ. ಈ ಗರಿಯಾಗ ಏನಿರಲ್ಲ, ಮೀನ್ ಈ ಕಡ್ಡಿ ತಿನ್ಬೇಕು ನಮ್ಗೆ, ಅದ್ರಾಗ ಅಂಶಗಳು ಇರುತ್ತೆ. ಅಂಶ ಅಂದ್ರೆ ನೀವ್ ಹೇಳ್ತೀರಾ ದಿಂಡಲ್ಲಿ ಇವಾಗ ಹಸೆಗೆ ಹಿಂಗ್ ಹಾಕಿದೀನಿ ಅಂದ್ರೆ ಅವೇನ್ ಮಾಡ್ತಾವ ಅಂದ್ರೆ ಕಡಿಯಕ್ಕಾಗಲ್ಲ ಅಂದ್ಬಿಟ್ಟು ಇಷ್ಟ ಮಾತ್ರ ತಿಂದ್ಬಿಡ್ತಾವೆ. ಇದು ಹೆಂಗೆ ಅಂದ್ರೆ ಈ ಚಿಪ್ಸ್ ಬಿಸ್ಕೆಟ್ ಇದ್ದಂಗೆ, ರಾಗಿ ಮುದ್ದೆ ಇದ್ದಂಗ, ಅಂದ್ರೆ ಸ್ಟ್ರೆಂತ್ ಇದು ಸರ್. ಇವಾಗ ಇದ್ರಾಗೆ ಎಲ್ಲಾ ಅಂಶ ಇರುತ್ತೆ, ಗೊಬ್ಬರ ಹಾಕಿರ್ತೀವಿ, ನೀರ್ ಕೊಟ್ಟಿರ್ತೀವಿ, ಹೊಲದ ತಾಕತ್ ಇರುತ್ತೆ. ಇದೇನಂದ್ರೆ ಸುಮ್ನೆ ಮೇಲೆ ಇದು ಅಷ್ಟೇ. ಇದು ಅಂದ್ರೆ ನೀವು ಚಾಪ್ ಕಟ್ರ್ ಮಾಡೋದ್ರಿಂದ ಅದನ್ನು ತಿನ್ನುತ್ತೆ ಅಂತ? ಎಲ್ಲ ತಿನ್ನುತ್ತೆ, ಏನು ವೇಸ್ಟ್ ಮಾಡಲ್ಲ. ಓಕೆ ಬ್ರದರ್, ಈಗ ಒಂದು ಸಂತೆಯಿಂದ ತಂದಂತ ಹಸುಗಳಲ್ಲಿ ಈಗ ಈಗಿನ ಯುವಕರು ಯಾರ್ಯಾರು ಹೈನುಗಾರಿಕೆಗೆ ಬರ್ತಿದಾರ ಬ್ರದರ್, ಅವರು ಹಸುಗಳಲ್ಲಿ ಏನೇನ್ ಗಮನಿಸ್ಬೇಕು ಬ್ರದರ್ ಒಂದು ಹಸುನಲ್ಲಿ? ಸರ್ ಮೇಯ್ನು ಇವಾಗ ಹಸ ಬಿಡ್ಬೇಕು, ನಾವು ಅಲ್ಲೆಲ್ಲ ನಡೆಸ್ಬೇಕು. ಅದು ಕಾಲಲ್ಲಿ ಮುಂದೆ ನೀರ್ ತುಂಬ್ಕೊಳ್ಳುತ್ತೆ. ಹಿಂಗ್ ನೀರ್ ತುಂಬ್ಕೊಂಡಾಗ ಕಾಲ್ ಮುಂದೆ ಬರುತ್ತೆ. ಅದು ಏನ್ ಮಾಡ್ತಾರೆ, ಎಷ್ಟೊಂದ್ ಜನ ಗೊತ್ತಾಗಲ್ಲ. ಚೆನ್ನಾಗಿದೆ ದನ, ನೋಡಕ್ ಲುಕ್ ಇದೆ, ಫ್ಯಾನ್ಸಿ ದನ ಅಂತಾರೆ ಎಲ್ಲಾ ಕಡೆ. ಫ್ಯಾನ್ಸಿ ನೋಡ್ಬಾರ್ದು, ನಾವ್ ಹೆಲ್ತಿ ಮಾಡ್ಕೋಬಹುದು ತಂದ್ರೆ. ಇಲ್ಲಿ ಮೇನ್ ಈ ಕಾಲಲ್ಲಿ ನೀರ್ ತುಂಬ್ಕೊಳ್ಳುತ್ತೆ. ಅದು ಎಷ್ಟೊಂದ್ಸಲ ಬಿದ್ದಿರುತ್ತೆ, ಏನಾನ ಹಿಂಗೆ ಕಾಲ ಜ್ವರ ತರ ಬಂದು ನೀರ್ ಸ್ಟಾಕ್ ಆಗಿರುತ್ತೆ. ಹಂಗಾಗಿ ಮೇನ್ ನಾವು ಇದ್ ನೋಡ್ಬೇಕು, ಅಲ್ಲಿ ನೋಡ್ಬೇಕು. ನಾವು ಆದಷ್ಟು ಏಜ್ ಆಗಿರೋದೇ ತರಬೇಕು. ಇವಾಗ 60 ಅಲ್ಲೋ 6 ಅಲ್ಲೋ 2 ಅಲ್ಲೋ 4 ಅಲ್ಲೋ 8 ಅಲ್ಲ ಅಂದ್ರೆ ಅದು ಆಲ್ರೆಡಿ ಏಜ್ ಆಗ್ತಾ ಇರುತ್ತೆ, ಲಾಸ್ಟ್ನೇ ಸೂಲು ಹಂಗೆ ಅಂತ ಕನ್ಸಿಡರ್ ಮಾಡ್ತೀವಿ. ಬ್ರದರ್, ಈಗ ಮತ್ತೆ ಈ ಹಾಲಿನ ತೊಟ್ಟು, ಹಾಲಿನ ಪ್ರಮಾಣ ಹೆಚ್ಚಳ ಇರ್ಬೋದು, ಹೆಂಗ್ ಕಂಡಿಡಿತಾರ ಬ್ರದರ್? ಸಂತೆಗೆ ಹೋಗಿರ್ತಾರಲ್ಲ ಅಲ್ಲಿ? ಸರ್ ಏನಿಲ್ಲ, ಈ ಎಷ್ಟೊಂದ್ ಜನ ಏನ್ ಮಾಡ್ತಾರೆ ಅಂದ್ರೆ ಇದೇ ಹಸು ಅಂತ ಏನಿಲ್ಲ, ಬೇರೆ ನೋಡೋಣ. ಓಕೆ ಬನ್ನಿ ಬ್ರದರ್. ಈಗ ಒಂದು ಹಸುನಲ್ಲಿ ಹಾಲಿನ ಪ್ರಮಾಣ ಹೆಚ್ಚಿಗೆ ಬರಬೇಕು ಅನ್ನೋದನ್ನ ಹೇಗೆ ಕಂಡಿಡಿತೀರ ಬ್ರದರ್ ನೀವು ಆ ಸಂತೆ ಒಳಗೆ ಹೋದಾಗ? ಸರ್ ಮೇನು ನಾವು ಫಸ್ಟ್ ಎಲ್ಲಾ ತೊಟ್ಗಳು ಚೆಕ್ ಮಾಡ್ತೀವಿ. ಹಿಂಗೆ ತೊಟ್ಗಳೆಲ್ಲ ಚೆಕ್ ಮಾಡಿ ಮೇನ್ ಇಲ್ಲಿ ನರ್ವ್ಸ್ ಬರುತ್ತೆ, ನರ್ವ್ಸ್ ಚೆನ್ನಾಗಿರ್ಬೇಕು ನಮ್ಗೆ. ಇವಾಗ ಹಿಂಗ್ ಕರೆದಾಗ ಪ್ಯೂರ್ ಹಾಲ್ ಬರ್ಬೇಕು ಹಿಂಗೆ. ಇದು ಏನಾಗುತ್ತೆ ಅಂದ್ರೆ ಮೊಸರು ತರ ಬರುತ್ತೆ. ಮೊಸರು ತರ ಬಂದ್ರೆ ಈ ತೊಟ್ ಪ್ರಾಬ್ಲಮ್ ಇದೆ ನಮ್ಗೆ. ಒಂಥರ ಈ ಗಟ್ಟಿ ಈ ಹಾಲ್ ಕೆನೆ ಇರುತ್ತಲ್ಲ, ನಾವು ಹಾಲ್ ಕಾಸ್ದಾಗ ಹೆಂಗ್ ಕೆನೆ ಬರುತ್ತೋ ಹಂಗಾಗಿ ಬರುತ್ತೆ. ನಾವು ಅದನ್ನ ಮೇನ್ ಚೆಕ್ ಮಾಡ್ಬೇಕು. ಮೇನ್ ಏನ್ ಚೆಕ್ ಮಾಡ್ತೀವಿ ಅಂದ್ರೆ ಎಲ್ಲಾ ತೊಟ್ಗಳು ಚೆಕ್ ಮಾಡ್ಬೇಕು, ಹಿಂಗ್ ಕರ್ ಚೆಕ್ ಮಾಡ್ಬೇಕು ನಾವು. ಅವಾಗ ಪ್ಯೂರ್ ಹಾಲ್ ಬರುತ್ತೆ ನಮ್ಗೆ. ಪ್ಯೂರ್ ಹಾಲ್ ಬರ್ಲಿಲ್ಲ ಅಂದ್ರೆ ನಮ್ಗೆ ಇನ್ನೊಂಥರ ಇದು ಬರುತ್ತೆ, ಕೆತ್ಲು ಬಾವು ಅಂತೀವಿ. ಮೇನ್ ಅದ್ ನಾವು ಹೆವಿ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ಅದನ್ನ ಅಬ್ಸರ್ವ್ ಮಾಡ್ಬೇಕು ನಾವು. ಅಂದ್ರೆ ಈಗ ನೀವ್ ಹೇಳೋ ಪ್ರಕಾರ ಹಾಲು ಸರಾಗವಾಗಿ ಬಂದ್ರೆ ಸಮಸ್ಯೆ ಇಲ್ಲ, ಸರಳವಾಗಿ ಬಂದ್ರೆ ಪ್ರಾಬ್ಲಮ್ ಇಲ್ಲ. ಇವಾಗ ಹಿಂಗ್ ಸ್ಟ್ರಕ್ ಆಗ್ತಾ ಇರುತ್ತೆ, ಹಿಂಗ್ ಕರಿತಾ ಇದ್ರೆ ಹಿಂಗ್ ಬ್ಲಾಕ್ ಆಗ್ದಂಗ ಆಗ್ತಾ ಇರುತ್ತೆ. ಹಾಲು ನಿಧಾನಕ್ಕೆ ಬರುತ್ತೆ, ನಿಧಾನಕ್ಕೆ ಬಂದ್ರೆ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಇದೆ. ಮತ್ತೆ ಬ್ರದರ್, ಈಗ ಈ ನರ್ದಲ್ಲೂ ಸಹ ತುಂಬಾ ಜನ ಸರ್ ಈ ನರ್ವ್ಸೇ ಮೇನ್ ಹಾಲಿಂದು ನಮ್ಗೆ. ಇದ್ರಲ್ಲಿ ನರ್ವ್ಸ್ ಇನ್ನಿದ ಪಡ್ಡೆ ಅಲ್ಲ, ನಮ್ಗೆ ನರ್ವ್ಸ್ ಇನ್ನ ಇವಾಗ ಸ್ಟಾರ್ಟ್ ಆಗ್ತಿರುತ್ತೆ. ಬರ್ರಿ ಇಲ್ಲಿ ತೋರಿಸ್ತೀನಿ, ಇಲ್ಲಿ ನೋಡ್ರಿ, ಇದು ಸ್ಟಾರ್ಟ್ ಆಗ್ತಿದೆ ಮಿಲ್ಕಿಂಗ್. ಇದು ಮೇನ್ ಇದೆ, ಮೇನ್ ನರ್ವ್ಸ್ ಅದ್ರಾಗ. ಬ್ರದರ್, ಈ ವರ್ಷ ಎಷ್ಟು ಲೀಟರ್ ಹಾಲು ಕೊಡ್ತಾ ಇದೆ ಬ್ರದರ್ ನಿಮ್ ಫಾರ್ಮ್ ಅಲ್ಲಿ? ಸರ್ ಇವಾಗ ಇದು ಗಬ್ಬಾಗಿದೆ, 7 ಮಂತ್ಸ್ ಗಬ್ಬಾಗಿದೆ. ಇವಾಗ ಪ್ರೆಸೆಂಟ್ ನನ್ಗೆ 8 ಲೀಟರ್ಸ್ ಬರುತ್ತೆ. ಇದೇನ ಇದ್ರೆ ನಮ್ಗೆ 16-17 ಮೇಲ್ ಬರುತ್ತೆ. 16-17 ಒನ್ ಟೈಮ್ಗೆ. ಬ್ರದರ್, ಈಗ ಒಂದ್ ದಿನ ನಿಮ್ ಫಾರ್ಮ್ ಅಲ್ಲಿ ಎಷ್ಟು ಲೀಟರ್ ಹಾಲು ಕರಿತಿದ್ರ ಬ್ರದರ್? ಈಗ ಪ್ರೆಸೆಂಟ್ ನಾವು 80+ ಕರಿತಾ ಇದೀವಿ ಒಂದ್ ದಿನಕ್ಕೆ. ಒನ್ ಟೈಮ್ಗೆ. ಓಕೆ ಬ್ರದರ್, ಇದನ್ನ ನೀವು ಮಾರಾಟ ಮಾಡೋದು ಎಲ್ಲ ಅಂತಂದ್ರೆ ನೀವು KMF ಡೈರಿಗೆ ಇದ್ ಮಾಡ್ತೀವಿ. ಅಂದ್ರೆ ಊರಲ್ಲಿ ನಿಮ್ಮ ಊರಲ್ಲಿ ಡೈರಿಗೆ ಆಗ್ತಿದೆ? ಊರಲ್ಲಿ ಡೈರಿಗೆ ಆಗ್ತಾ ಇದೆ ನಾವು. ಓಕೆ ಬ್ರದರ್, ಈಗ ಏನ್ ಹಾಲು ಏನ್ ಪ್ರೈಸ್ ಇದೆ ಬ್ರದರ್ ಈಗ? ಸರ್ ಇವಾಗ ಪ್ರೈಸ್ ಕೇಳಿದ್ರೆ
ನಮ್ಗೆ ಫ್ಯಾಟ್ ಇನ್ ಮೇಲೆ ಹೋಗುತ್ತೆ. ಫ್ಯಾಟ್ ನಮ್ಗೆ 4 ಪಾಯಿಂಟ್ ಅಂತ ಅಲ್ಲ brother, ಈಗ ಮಿನಿಮಮ್ ಅಂದ್ರೆ ನಮಗೆ ಮ್ಯಾಕ್ಸಿಮಮ್ ಒಂದು 34 ಸಿಗುತ್ತೆ ನಮ್ಗೆ. ಹೆವಿ ಅಂದ್ರೆ ಎಲ್ಲಾ ಫುಡ್ ಎಲ್ಲ ಜಾಸ್ತಿ ಮಾಡಿದಾರೆ ನಮ್ಗೆ. ಏನಂದ್ರೆ ಎಲ್ಲಾನು ಜಾಸ್ತಿ ಮಾಡ್ತಿದ್ದಾರೆ, ಹಾಲ್ ಪ್ರೈಸ್ ಜಾಸ್ತಿ ಮಾಡ್ತಾ ಇಲ್ಲ ನಮ್ಗೆ. ಅಂದ್ರೆ brother ಈಗ ರೈತರಿಗೆ ತುಂಬಾ ಕಷ್ಟ ಆಗ್ತಿದೆ ನಮ್ಗೆ. ಇವಾಗ ಫೀಡ್ ಮೊನ್ನೆ ಇನ್ನ ಪ್ರೈಸ್ ತಿರ್ಗಾ ಜಂಪ್ ಆಗಿದೆ. 1380 ಇತ್ತು, ಇವಾಗ ಆಲ್ರೆಡಿ 1500 ಆಗಿದೆ ನಮ್ಗೆ. ಬಹಳ ಇದಾಗ್ತಿದೆ ನಮಗ್ ಫೀಡ್ ಇಂದು ಪ್ರಾಬ್ಲಮ್. ಮುಂಚೆ KMF ಎಲ್ಲ ಚೆನ್ನಾಗ್ ಕೊಡ್ತಾ ಇದ್ರು, ಇವಾಗ ಏನಂದ್ರೆ ಪ್ರೈವೇಟ್ ಹೋಗಿದೀವಿ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು. ಪ್ರೈವೇಟ್ ಹೋದಾಗ ಇನ್ಕ್ರೀಸ್ ಆಗಿದೆ ನಮಗೆ. ಪರವಾಗಿಲ್ಲ. ಈಗ ನಿಮ್ಮ ಹಸುಗಳನ್ನೆಲ್ಲ ನೀವು ಆಚೆ ಕಡೆ ಬಿಟ್ಟು ಮೇಸದ, ಇಲ್ಲ ಅಂದ್ರೆ ಎಲ್ಲ ಇಲ್ಲೇ ಇರ್ತಾವ್ರು? ಸರ್ ಇವಾಗ ಇಲ್ಲೇ ಇರುತ್ತೆ. ನೆಕ್ಸ್ಟ್ ಮುಂದಿನ ಇದಕ್ಕೆ ಇನ್ನ ಜಾಸ್ತಿ ಮಾಡ್ಬೇಕಾದ್ರೆ ಪೆಡಾಕ್ ಸಿಸ್ಟಮ್ ಅಂತ ಇದೆಯಲ್ಲ, ಆ ತರ ಮಾಡೋದು, ಓಪನ್ ಸೈಡ್ ಮಾಡೋದು. ಬೆಟ್ಟ ಹಾಕೋದ್ರಿಂದ ಒಂಚೂರು ಇದಿದೆ, ಅವಕ್ಕೂ ಕಂಫರ್ಟೇಬಲ್ ಅನ್ಸಲ್ಲ. ಕೈ ಬಿಟ್ರೆ ನ್ಯಾಚುರಲ್ ಆಗಿ ನೆಡ್ಕೊಂಡು ಅವಕ್ಕೆ ಯಾವಾಗ ಬೇಕೋ ಅವಾಗ ಮೇವು, ಯಾವಾಗ ಬೇಕೋ ಅವಾಗ ನೀರು ಹಂಗ್ ತಗೊಳುತ್ತೆ. ನೆಕ್ಸ್ಟ್ ಪ್ಲಾನ್ ಇದೆ, ಸದ್ಯದಾಗೆ ಮಾಡೋಣ. ಓಕೆ ಓಕೆ ಬ್ರದರ್, ಈ ಒಣಲ್ ಕೊಡೋದ್ರಿಂದ ಏನೆಲ್ಲ ಪ್ರಯೋಜನ ಇರುತ್ತೆ ಬ್ರದರ್ ಇದನ್ನ? ಸರ್ ಈ ಒಣುವಲ್ಲೇ ಎಲ್ಲ ಚೆನ್ನಾಗಿ ಅಂಶಗಳಿರೋದು. ಈ ಡ್ರೈ ಫ್ರೂಟ್ಸ್ ಅಂತೀವಲ್ಲ ಆ ತರ ಇರುತ್ತೆ. ಈ ನೇಪಿಯರ್ ಎಲ್ಲ ಹೆಂಗಂದ್ರೆ ಈ ಸುಮ್ನೆ ಬಿಸ್ಕೆಟ್ ಚಿಪ್ಸ್ ಆದಿದಂಗೆ. ಇದರಿಂದ ನಮಗೆ ಫ್ಯಾಟ್ ಚೆನ್ನಾಗ್ ಬರುತ್ತೆ, ದನ ಕ್ವಾಲಿಟಿ ಚೆನ್ನಾಗ್ ಬರುತ್ತೆ. ಮೇನ್ ಅದನ್ನ ಹಸೆ ಮೇವು ಹಾಕೋದ್ರಿಂದ ನಮ್ಗೆ ಇಳುವರಿ ಹಾಲ್ ಒಂದ್ ಬರುತ್ತೆ, ಬಿಟ್ರೆ ದನ ಕ್ವಾಲಿಟಿ ಕಾಣಲ್ಲ, ಉಚ್ಕಂತವೆ. ನಾವು ಹಾಲ್ ಕರಿತಾ ಇದಾವಂತ ಹೆಚ್ಚುವಾಗಿ ನಾವು ಹಸೆ ಮೇವೆ ಕೊಡಕ್ ಆಗಲ್ಲ. ಅಲ್ಲಿ ಉಚ್ಕೊಂಡಿದೆ, ಅಲ್ಲಿ ತೋರಿಸ್ತೀನಿ ಬರೀ, ಆ ತರ ಆಗುತ್ತೆ. ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಇದನ್ನು ನಾವು ಬ್ಯಾಲೆನ್ಸ್ ಮಾಡ್ಬೇಕು, ಅದು ಇರ್ಬೇಕು ಇದು ಇರ್ಬೇಕು. ನಮಗ್ ಮೇನ್ ದನ ಹೆಲ್ತಿ ಆಗಿರ್ಬೇಕು. 2 ಲೀಟರ್ ಹಾಲ್ ಕಮ್ಮಿ ಕರೀಲಿ, ನಮ್ಗೆ ಇದ್ ಬೇಜಾರಾಗಲ್ಲ. ದನ ಹೆಲ್ತಿ ಇರ್ಬೇಕು, ಕಾಯಿಲೆಗೆಲ್ಲ ತಡಿಬೇಕು. ಇದನ್ನೆಲ್ಲ ಬ್ರದರ್, ಇಷ್ಟು ನಿಮ್ಮ ದನಗಳಿಗೆ ನೀರಿನ ವ್ಯವಸ್ಥೆ ಹೇಗೆಲ್ಲ ಮಾಡಿದೀರಾ? ಸರ್ ಇದ್ಕಂದೇನೆ ಸಪ್ರೇಟ್ ಬೋರ್ ಇದೆ. ಸಪ್ರೇಟ್ ಬೋರ್ ಇಂದ ತೊಟ್ಟಿಗೆ ಡಂಪ್ ಮಾಡ್ತೀವಿ. ತೊಟ್ಟಿಗೆ ಡಂಪ್ ಮಾಡಿ ಇಲ್ಲೇ ಇದೆಲ್ಲ ತೊಟ್ಟಿಗೆ ಡಂಪ್ ಮಾಡ್ಬಿಟ್ಟು ಇಲ್ಲಿಂದ ಪೈಪಲ್ಲಿ ಎಲ್ಲಕ್ಕೂ ಕುಡಿಸ್ಕೊಂಡು ಹೋಗ್ತೀವಿ. ಬ್ರದರ್, ಎಲ್ಲ ಒಂದೊಂದೇ ಹೋಗುತ್ತೆ ಯಾವ ತರ ಅದು ನೀರಿಗೆ? ಇಲ್ಲ ಸರ್, ಹಂಗ್ ಮಾಡಲ್ಲ. ಒಂದ್ ಬಕೆಟ್ ಇಟ್ಕೊಂಡು ಇಲ್ಲ ಗೊಂತಿ ಎಲ್ಲ ಕ್ಲೀನ್ ಮಾಡಿ ಗೊಂತೆಗ್ ಬಿಡ್ತೀವಿ, ಗೊಂತೆಲ್ಲೇ ಕುಡಿತವೆ. ಹಂಗೂ ಇದ್ ಮಾಡ್ಲಿಲ್ಲ ಅಂದ್ರೆ ಕರೆಂಟ್ ಈ ಟೈಮ್ ಆಗಿಲ್ಲ ಅಂದ್ರೆ ನಾವು ಡೈರೆಕ್ಟ್ ತೊಟ್ಟಿಗೆ ಬಿಡ್ತೀವಿ. ಬ್ರದರ್, ಈ ತೊಟ್ಟಿನೆಲ್ಲ ನೀವು ಎಷ್ಟು ದಿನಕ್ಕೆ ಒಂದ್ಸರಿ ಶುಚಿ ಮಾಡ್ಕೊಂತೀರಾ? ಹೇಗೆ ನೀರಿನ? ಸರ್ ಇದ್ ಮಾಡ್ಲೇಬೇಕು ನಾವು, ಯಾವ್ದೇ ಕಾರಣಕ್ಕಂದ್ರೆ ಮಾಡ್ದಂಗಂತ ಇರಕ್ಕಾಗಲ್ಲ. ಕ್ಲೀನ್ ಆಗಿರ್ಬೇಕು. ದನ ಕುಡಿಯಲ್ಲ, ದನ ಇದ್ ಮಾಡಲ್ಲ. 3 ಡೇಸ್ 2 ಡೇಸ್ ಒಂದ್ಸಲ ನಾವು ಕ್ಲೀನ್ ಮಾಡ್ತಾನೆ ಇರ್ತೀವಿ ತೊಟ್ಟಿಗಳನ್ನ. ಬ್ರದರ್, ಈಗ ನೀವು ಇದನ್ನ ಹಾಲ್ನ ನೀವು ಕೈಯಲ್ಲೇ ಕರಿಯೋದ, ಯಾವ ತರ ಮಿಷಿನ್ ಏನಾದ್ರು ಮಾಡ್ಕೊಂಡಿದ್ದೀರಾ? ಹೇಗೆ? ಸರ್ ಮಿಷಿನ್ ಇದೆ, ಕೈಯಲ್ಲೂ ಕರಿತೀವಿ. ಯಾಕಂದ್ರೆ ನಾವು ಮಿಷಿನ್ ಹಾಕಿದ್ರೆ ಫ್ಯಾಟ್ ಬರ್ನ್ ಆಗ್ತಾ ಇರುತ್ತೆ. ಈಟಿಗೆ ಫ್ಯಾಟ್ ಬರ್ನ್ ಆಗ್ತಾ ಇರುತ್ತೆ, ನಮಗ್ ಫ್ಯಾಟ್ ಬರಲ್ಲ. ನಾವ್ ಹಂಗಾಗಿ ಇವಾಗ ಪ್ರೆಸೆಂಟ್ ಜಾಸ್ತಿ ಬರ್ತಿರತ್ತೆ. ಇವಾಗ 20 ಲೀಟರ್ಸ್ 25 ಲೀಟರ್ಸ್ ಹಾಲ್ ಬರ್ತಾ ಇದೆ ಅಂದ್ರೆ ನಾವು ಮಿಷಿನ್ ಹಾಕ್ಬಿಡ್ತೀವಿ. ಕಮ್ಮಿ ಕರಿತಿರೋಕೆ ಕೈಯಲ್ಲೇ ಇದ್ ಮಾಡ್ತೀವಿ, ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ನಮಗೆ ಫ್ಯಾಟ್. ಇವಾಗ ಮಿಷಿನ್ ಈಟಲ್ಲಿ ರನ್ ಆಗ್ತಾ ಇರುತ್ತೆ, ಕರೆಂಟ್ ಪೆಟ್ರೋಲ್ ಆ ಸಮಥಿಂಗ್ ಇದ್ರಾಗೆ ಇದಾಗ್ತಾ ಇರುತ್ತಲ್ಲ, ಈಟಿಗೆ ಫ್ಯಾಟ್ ಅಂಶ ಬರ್ನ್ ಆಗ್ತಾ ಇರುತ್ತೆ, ಫ್ಯಾಟ್ ನಮಗೆ ಲಾಸ್ ಆಗ್ತಾ ಇರುತ್ತೆ. ಹಂಗಾಗಿ 2 ಮಾಡ್ತೀವಿ. ಬ್ರದರ್, ಈಗ ಇಷ್ಟು ನಿಮ್ಮ ಹಸು ಸಾಗಾಣಿಕೆ ನಿಮ್ಗೆ ಯಾರು ಬೆನ್ನೆಲುಬಾಗಿರೋದು? ಅಂದ್ರೆ ನೀವು ಒಬ್ರೇನಾ, ಇಲ್ಲ ನಿಮ್ ತಂದೆ ತಾಯಿನ? ತಂದೆ ತಾಯಿ ಇದಾರೆ, ಅತ್ತೆ ಮೇಯ್ನು. ಅತ್ತೆಯಿಂದಾನೇ ನಾವು ಇದೆಲ್ಲ ಇದ್ ಮಾಡಿರೋದು. ಅಪ್ಪರ ಅಕ್ಕ ಅವ್ರು ಏನ್ ಮಾಡ್ಕೊಂಡಿರೋದು? ಅವರು ಬೆಂಗಳೂರಲ್ಲಿ ಹೌಸ್ ವೈಫ್. ಅಂದ್ರೆ ಅವ್ರ ಮಾರ್ಗದರ್ಶನ ನೀವು ಈ ಸಾಗಾಣಿಕೆ ಇದ್ ಮಾಡ್ತಾ ಇರೋದು. ಅಂದ್ರೆ ಮೇನ್ ಅವರೇ ಪಿಲ್ಲರ್? ಮೇನ್ ಪಿಲ್ಲರ್ ಮನೆಗೆ ಅವ್ರೇನಾ? ಅಂದ್ರೆ ಬ್ರದರ್, ಈಗ ನಿಮ್ಮ ತಂದೆ ತಾಯಿ ನಿಮ್ಗೆ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ? ಸರ್ ಖಂಡಿತವಾಗೂ ಅವ್ರು ಇಲ್ಲ ಅಂದ್ರೆ ನಾವಿಲ್ಲ ಅನ್ಬೇಕು. ಯಾವ್ದೇ ಟೈಮ್ ಇವಾಗ ನನಗೆ ಹುಷಾರಿಲ್ಲ ಅಂದ್ರೆ ಬಾ ಮಾಡೋ, ಇಲ್ಲ ಹೋಗ್ ಮಲ್ಕೊ, ನಿನ್ ಜಾಸ್ತಿ ಸ್ಟ್ರೈನ್ ತಗೋಬೇಡ, ನಾವ್ ಮಾಡ್ತೀವಿ ಅನ್ನೋ ತರ ನಮ್ ತಂದೆ ತಾಯಿ ಸಖತ್ ಇದ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಅದ್ರಾಗ ಈಗಿನ ಯುವಕರಿಗೆ ತಂದೆ ತಾಯಿ ಸಪೋರ್ಟ್ ಏನೆಲ್ಲ ಮಾಡ್ಬೋದು ಅಂತ? ಸರ್ ತಂದೆ ತಾಯಿ ಹೆಲ್ಪ್ ಇದ್ರೆ ನೀವ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅನ್ಕಲ್ರಿ. ಮೇನ್ ತಂದೆ ತಾಯಿ ಹೆಲ್ಪ್ ಇದ್ದು ಇಲ್ಲ ಮಗನೆ ಮಾಡು ಅಂದ್ರೆ ಮುಂದಕ್ಕೆ ನಾವ್ ಎಲ್ಲಾ ಗೆಲ್ಬಹುದು ಅಂತ, ಈಸಿಯಾಗಿ ಗೆಲ್ಬಹುದು, ಆರಾಮಾಗಿ ಗೆಲ್ಬಹುದು ಸರ್. ಇವಾಗ ನಮ್ ತಾಯಿನೂ ಅಷ್ಟೇ, ಇವಾಗ ಹೊಲದಲ್ಲೆಲ್ಲ ಆಳ್ಗಳು ಇದಾರೆ, ಅವ್ರ ಅಡ್ಗೆ ಮಾಡ್ಬಂದ್ ನನಗ್ ಇವಾಗ ಹೆಲ್ಪ್ ಮಾಡ್ತಾರೆ. ಅವ್ರ ಅಷ್ಟು ಕೆಲಸ ಮಾಡಿದ್ರು ಅವ್ನ ಒಬ್ನೇ ಮಾಡ್ತಾ ಇದ್ದಾನೆ ಅಂತ ಬಿಡಲ್ಲ, ಬರ್ತಾರೆ. ಅವರು ಅಷ್ಟು ಸುಸ್ತಾಗಿರ್ತಾರೆ, ಬೆಳಗ್ಗೆಯಿಂದ ಅವರು ನಮ್ ಜೊತೆನೆ ಎದ್ದಿರ್ತಾರೆ 5 ಗಂಟೆಗೆ. ಹೊಲದಲ್ಲಿ ಆಳ್ಗಳು ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ 10 ಮೆಂಬರ್ಸ್ ಎಲ್ಲ ಇರ್ತಾರೆ, 15 ಮೆಂಬರ್ಸ್ ಇರ್ತಾರೆ. ಅವ್ರಿಗೆಲ್ಲ ಅಡ್ಗೆ ಮಾಡ್ಬಂದ್ ನನಗ್ ಹೆಲ್ಪ್ ಮಾಡ್ತಾರೆ ಇವಾಗ. ಬ್ರದರ್, ಈಗ ಈ ಕೃಷಿನೇ ಅವಲಂಬಿಸಿದಿರೋ, ಮತ್ತೆ ಈಗ ಇದ್ರ ಜೊತೆಗೆ ಏನಾದ್ರು ಬೇರೆ ಬೇರೆ ಹೈನುಗಾರಿಕೆಯಲ್ಲಿ ಏನಾದ್ರು ಬೇರೆ ಬೇರೆ ಮಾಡ್ತಾ ಇರೋ? ಸರ್ ಹೈನುಗಾರಿಕೆನೂ ಇದೆ, ತೋಟ ಇದೆ, ಅಡಿಕೆ ತೋಟ. ಮತ್ತೆ ಈ ರಾಗಿ ಬೆಳಿತೀವಿ. ರಾಗಿ ಮತ್ತೆ ಈ ಕ್ರಾಸ್ ಹತ್ತಿ ಅಂತ ಇವಾಗ ಪ್ರೆಸೆಂಟ್ ಇದ್ ಮಾಡ್ತಾ ಇದೀವಿ. ಹಂಗಾಗಿ ಅಂದ್ರೆ ನೀವು ಒಂದೇ ಮಾಡ್ದಂಗೆ ಕೃಷಿಗೆ ಹಲವಾರು ಉಪಕಸಬುಗಳನ್ನ ಮಾಡ್ತಾ ಇರ್ತೀವಿ. ಬ್ರದರ್, ನೀವು ಹೈನುಗಾರಿಕೆಗೆ ಎಷ್ಟು ವರ್ಷದಿಂದ ಬಂದಿರಾ, ಎಷ್ಟು ವರ್ಷದಿಂದ ಮಾಡ್ತಾ ಇರಾ ನೀವು? ಅಂದ್ರೆ ನಿಮ್ ತಂದೆ ತಾಯಿ ಬಿಟ್ಟು ನೀವು ಈ ಫೀಲ್ಡಿಗೆ ಬಂದ? ನಾನು ಈ ಫೀಲ್ಡಿಗೆ ಬಂದು 5 ಇಯರ್ಸ್ ಆಗಿದೆ ಸರ್. ನಮ್ ತಂದೆ ತಾಯಿ ಬಂದ್ಬಿಟ್ಟು ಇದೇ ಹೈನುಗಾರಿಕೆಗೆ ಬಂದು 16 ಇಯರ್ಸ್ ಆಗಿದೆ. 60 ವರ್ಷ.
16 16 ವರ್ಷ 16 ವರ್ಷ ಆಗಿದೆ. ನಾನು 5 years ಆಗಿದೆ. ಅಂದ್ರೆ ಈಗ ನಿಮ್ಮ ತಂದೆ ತಾಯಿ ಅಂದ್ರೆ ಅವ್ರ ತಂದೆ ತಾಯಿಯಿಂದ ಹಂಗೆ ರೆಗ್ಯುಲರ್ ಬಂದಿರೋದ ಇದು? ಹೈನುಗಾರಿಕೆ ಅಂದ್ರೆ ಅವರಿಂದನೇ ಬಂದಿರೋದು. ಸಿಂಪಲ್ ಆಗಿ 2 ಹಸ ನಾಟಿ ಇವಾಗ ಹಳ್ಳಿ ಕರ್ತಾ ಇದ್ವಿ. ಹಂಗೆ ಕಂಟಿನ್ಯೂ ಆಗ್ತಾ ಬಂದ್ ಇವಾಗ ಈ ತರ ಸೀಮೆ ಹಸುಗಳಿಗೆ ಬಂದಿದೀವಿ ನಾವು. ಅಂತಂದ್ರೆ ಈಗ ಅವ್ರು ಏನ್ ಮಾಡ್ತಿದ್ರು ಅದನ್ನ ನೀವು ಈಗ ನೀಟಾಗಿ ನೀವು ಕಂಟಿನ್ಯೂ ಮಾಡ್ತಾ ಇದೀನಿ ಸರ್. ಅವ್ರು ಇದ್ರಾಗೆ ನಡೀತ್ಕೊಂಡು ಹೋಗ್ತಾ ಇದೀವಿ. ಬ್ರದರ್, ಈಗ ನಿಮ್ಗೆ ಈ ಹಸು ಸಾಗಾಣಿಕೆ ತೃಪ್ತಿ ಅನ್ಸಿದ್ಯಾ? ಸರ್ ತೃಪ್ತಿ ಪಕ್ಕಾ ಇದೆ. ಇವಾಗ ಬೆಂಗಳೂರಿಗೆ ಹೋಗ್ತೀವಿ ನಾವು. ಬೆಂಗಳೂರಿಗೆ ಹೋದಾಗ ನಾವು ಬರೀ 15,000 20 ಇವಾಗ ಡಿಗ್ರಿ ಮುಗಿಸ್ಕೊಂಡು ನಾವು ಪ್ರೆಸೆಂಟ್ ಹೋಗ್ತೀನಿ ಅಂದ್ರೆ ನಮಗೆ ಬರೋದೇ 25 ಪ್ಲಸ್ ಬರುತ್ತೆ ಅಷ್ಟೇ ನಮ್ಗೆ. ನಾವು ಇದ್ರಲ್ಲೇ ನಾವು ಒಂಚೂರು ಹಾರ್ಡ್ ವರ್ಕ್ ಮಾಡಿದ್ರೆ ಅಲ್ಲೂ ಹಾರ್ಡ್ ವರ್ಕ್ ಇಲ್ಲೂ ಹಾರ್ಡ್ ವರ್ಕ್ ಇಲ್ಲೇ ಮಾಡೋಣ. ನ್ಯಾಚುರಲ್ ಏರ್ ಅಲ್ಲಿ ಮಾಡೋಣ. ಅಲ್ಲಿ ಫ್ಯಾನ್ ಗಾಳಿ ಅದ್ರ ಗಾಡಿ ಕುತ್ಕೊಂಡು ಏನು ನ್ಯಾಚುರಲ್ ಏರ್ ಇದು. ನೀವ್ ಏನು ಓದಿರೋದು, ವಿದ್ಯಾಭ್ಯಾಸ ಏನ್ ನಿಮ್ದು? ಸರ್ ಡಿಗ್ರಿ ಡಿಸ್ಕಂಟಿನ್ಯೂಟ್ ಮಾಡಿ ಇದ್ ಬಂದಿದ್ದೀನಿ ನಾನು ಈ ಫೀಲ್ಡ್ ಬಂದಿದ್ದೀನಿ. ಅಂದ್ರೆ ಈಗೇನ್ ತುಂಬಾ ಜನ ಈ ಬೆಂಗಳೂರಿನತ್ತ ಕಾರ್ಖಾನೆ ಮುಖ ಮಾಡ್ಬಿಡ್ತಾರೆ. ಇಲ್ಲ ಇದ್ದೂರಲ್ಲೇ ನಾವೇನೋ ಸಾಧನೆ ಮಾಡ್ಬೇಕು ಅಂತ ಹೇಗ್ ಅನ್ನಿಸ್ತು? ಈಗ ಹೇಗ್ ಇದನ್ನ ಆಯ್ಕೆ ಮಾಡ್ಕೊಂಡ್ರಿ ನೀವು? ಸರ್ ಇದ್ರಾಗಿ ಚೆನ್ನಾಗಿ ನಮ್ಗೆ ಅನ್ನಿಸ್ತು, ಲಾಭ ಇದೆ. ನಾವ್ ಅಲ್ಲಿ ಹೋಗಿ ಯಾರ್ದೋ ಕೈ ಅಡಿಯಲ್ಲಿ ಇದ್ ಮಾಡಿ ಹೊರೆ ಕೊಡೋದು ಅನ್ಸ್ಕೋಬೇಕು, ಬಹಿಬೇಕು. ಇಲ್ಲ ನಾನೇ ರಾಜ, ನಾನೇ ಇದ್ರಾಗ ಇರ್ಬೋದು ಇಲ್ಲಿ ಅನ್ನೋದು ನಿಮ್ ಕಾನ್ಸೆಪ್ಟ್. ಒಟ್ನಾಗ ಈಗ ನಿಮ್ ತಂದೆ ತಾಯಿ ಒಂದ್ ನೀವು ಬೆನ್ನೆಲುಬಾಗಿ ನಿಂತಿದ್ರ. ಸರ್ ಒಟ್ನಾಗ ನಿಮಗ್ ತೃಪ್ತಿ ಅನ್ಸಿದೆ? ತೃಪ್ತಿ ಇದೆ, ಅದೇ ಕಣ. ಓಕೆ ಬ್ರದರ್, ಈಗ ಈ ಹಸುಗಳಲ್ಲಿ ಸ್ವಲ್ಪ ನಮ್ಗೆ ಏನು ನಮ್ಮ ವೀಕ್ಷಕರಿಗೆ ಮಾಹಿತಿಗಳು ತುಂಬಾ ಜನಕ್ಕೆ ಇನ್ನ ಕನ್ಫ್ಯೂಸ್ ಅಲ್ಲಿ ಇದೆ. ಅಂತವ್ರಿಗೆ ಈಗ ನಿಮ್ಮ ಫಾರಂ ಅಲ್ಲಿ ಏನಾದ್ರೂ ಹಾಲು ಕೊಡುವಂತ ಹಸುಗಳಿಗೆ ಸಮಸ್ಯೆ ಬಂದಾಗ ಅದನ್ನ ಹೇಗೆಲ್ಲ ನಿರ್ವಹಣೆ ಮಾಡ್ತೀರಾ ಬ್ರದರ್? ಸರ್ ಇವಾಗ 20+ ಹಾಲು ಕರೀತಿರುತ್ತೆ. ಮೇನ್ ಕ್ಯಾಲ್ಸಿಯಂ ಡೌನ್ ಆಗ್ತವೆ. ಅದ್ರಾಗಿ ಕ್ಯಾಲ್ಸಿಯಂ ಡೌನ್ ಆದಾಗ ನಾವು ಬಾಟ್ಲುಗಳು ಹಾಕ್ಸ್ಬಿಟ್ಟು, ಇವಾಗ ಮನುಷ್ಯರಿಗೆ ಹೆಂಗೆ ಕ್ಯಾಲ್ಸಿಯಂ ಡೌನ್ ಆದಾಗ ಸೇಮ್ ಎಲ್ಲಾನು ಬಾಟ್ಲುಗಳು ತರ್ಸ್ಬಿಟ್ಟು ಹಾಕ್ಸಿ ಅಲ್ಲ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ನಾವು ಫೀಡಿಂಗ್ ಕಂಟ್ರೋಲ್ ಮಾಡ್ಬೇಕು. ಅವಾಗ ಹೆಲ್ತಿ ಆಗುತ್ತೆ ಇದನ್ನ. ತಿರ್ಗಾ ನಾವು ಕಂಟಿನ್ಯೂ ಮಾಡ್ಕೊಂಡು ಅದೇ ಇದಕ್ಕೆ ಹೋಗ್ತಾ ಇರ್ತೀವಿ. ಮೇನ್ ಜಾಸ್ತಿ ಹಾಲ್ ಕೊಡೋ ಹಸುಗಳಿಗೆ ಕ್ಯಾಲ್ಸಿಯಂ ಆಗುತ್ತೆ. ನೆಕ್ಸ್ಟ್ನೇ ಶೂಲಿಗೆ ನಮಗೆ ಕಷ್ಟ ಆಗುತ್ತೆ. ಎಲ್ಲಾ ಅಂಶಗಳು ಇಲ್ಲೇ ಕರ್ದಿರುತ್ತಲ್ಲ, ಹಂಗಾಗಿ ನಾವು ನೆಕ್ಸ್ಟ್ನೇ ಶೂಲ್ಗೆ ಬೇಕಾರೆ ಕರ ಹಾಕ್ಬೇಕಾರೇನೆ ಹಸ ಇದ್ದಾಳಲ್ಲ ನಮಗೆ. ಹಂಗಾಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಓಕೆ ಬ್ರದರ್, ಈಗ ನಿಮ್ಮ ಈ ಹಾಲು ಕೊಡೋ ಹಸುಗಳಿಗೆ ಎಷ್ಟು ದಿನಕ್ಕೆ ಒಂದ್ಸತಿ ನೀವು ಏನಾದ್ರು ವ್ಯಾಕ್ಸಿನೇಷನ್ ಆ ತರದ್ ಏನಾದ್ರು ಆಗ್ತಿರ್ತೀರಾ? ಸರ್ ವ್ಯಾಕ್ಸಿನೇಷನ್ ಆಗ್ತಾ ಇರ್ತೀವಿ. ಅದು 1 yearಗೆ ಅದು ಜ್ವರದ್ದು ಅದೆಲ್ಲ ಆಗ್ತಾ ಇರ್ತೀವಿ. ಕಾಲುಬಾಯಿ ಜ್ವರ ಅಂತಾರ ಅದನ್ನ. ನಮ್ ಕಡೆ ಎಲ್ಲ, ಬೇರೆ ಕಡೆ ಏನಂತಾರ ಗೊತ್ತಿಲ್ಲ. ಕಾಲುಬಾಯಿ ಜ್ವರದ ಅಂದ್ರೆ ಪ್ರೆಸೆಂಟ್ ಹಾಕಿಸ್ತಾ ಇರ್ತೀವಿ. ವರ್ಷಕ್ಕೊಂದ್ಸಲ ಹಾಕ್ಸ್ಲೇಬೇಕು ನಾವು. ಓಕೆ ಬ್ರದರ್, ಇದು ಯಾವ ತಳಿ ಬ್ರದರ್ ಇದು? ಸರ್ ಇದು ಜರ್ಸಿ HF ಮಿಕ್ಸ್ ಇದೆ. ಇದು ಫ್ಯಾಟ್ ಅಲ್ಲೂ ಚೆನ್ನಾಗಿದೆ, ಹಾಲಾಗೂ ಚೆನ್ನಾಗಿದೆ. ಓಕೆ ಓಕೆ ಬ್ರದರ್, ಈಗ ನಿಮ್ಮ ಫಾರಂ ಅಲ್ಲಿ ಅತಿ ಹೆಚ್ಚು ಯಾವ ಜಾತಿ ಹಸುಗಳನ್ನ ಕಟ್ಟಿದ್ದೀರಾ ನೀವು? ಸರ್ HF ಜಾಸ್ತಿ ಕಟ್ಟಿದೀವಿ. HF ಕಟ್ಟೋದ್ರಿಂದ ಏನೆಲ್ಲ ಪ್ರಯೋಜನಗಳು ಇರ್ಬೋದು? ಸರ್ HF ಇಳುವರಿ ಚೆನ್ನಾಗಿದೆ ನಮ್ಗೆ. ಹಾಲು ಚೆನ್ನಾಗಿದೆ. ಇವಾಗ ಹೊಸೊಬ್ರು ಬರೋರು ಆರಾಮಾಗಿ HF ಕಡೆ ಹೋಗ್ಬೋದು ನಾವು. HF ಯೋಜನೆಗಳು ಏನೇನು? ಈಗ ಹಸು ಸಾಗಾಣಿಕೆನ ಜಾಸ್ತಿ ಮಾಡ್ಬೇಕು ಅಂತ ಇದ್ದೀರಾ? ಸರ್ ಪಕ್ಕಾ ಇದೆ. ಏನಂದ್ರೆ ಇವಾಗ 30+ ಇದೆ. ನನ್ನ ಪ್ರೆಸೆಂಟ್ ಇರೋದು 100+ ಮಾಡ್ಬೇಕು ನಾನು ಅಂತ. ನಾನು ಇದ್ರಲ್ಲೇ ಇದ್ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನನ್ನ ಹೈನುಗಾರಿಕೆ. ಬ್ರದರ್, ಈಗ ಯುವತಿಯರಿಗೆ ನಿಮ್ಮ ಕಡೆಯಿಂದ ಏನ್ ಸಂದೇಶ ಕೊಡ್ತೀರಾ ಬ್ರದರ್? ಸರ್ ಎಲ್ಲರೂ ಇವಾಗ IT/BT ಅಂತ ಹೋಗ್ತಾರೆ. ಏಂತಕ್ ಅಗ್ರಿಕಲ್ಚರ್ ಮಾಡ್ಬೇಕು, ಏಂತು ಕ್ಲಾಸ್ ಆಗ್ತಿದೆ ಅಂತ. ನನ್ ಕ್ಲಾಸ್ ಆಗುತ್ತೆ ಅಲ್ಗೋದ್ರೆ. ಸರ್ ಅಲ್ಲೂ ಲಾಸ್ ಇರುತ್ತೆ. ಇವಾಗ ಅಲ್ಗ ಹೋಗ್ತಾರೆ, ಮನೆ ಬಾಡಿಗೆ ಕಟ್ಬೇಕು ಬೆಂಗಳೂರಿಗೆ. ಅದೇ 20,000 ಸ್ಯಾಲ್ರಿ ಬಂದ್ರೆ 10,000 ಬರೀ ಬಾಡಿಗೆ ಕಟ್ಟು 10 ಸರ್ ಸ್ವಂತ ಚೆನ್ನಾಗಿರುತ್ತೆ ನಮಗೆ ಅಂತ ನೀವೇ ಅಂದ್ರೆ ಇದ್ದೂರಲ್ಲೇ ಏನಾನ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು. ಒಟ್ನಾಗ ಬ್ರದರ್, ಹೈನುಗಾರಿಕೆ ಬಂದ್ರೆ ದುಡ್ಡಿದೆಯಾ ಬ್ರದರ್? ಸರ್ ಇದೆ. ಏನಂದ್ರೆ ನಾನು ಅವಾಗ್ಲೇ 20 ಲೀಟರ್ಸ್ ಕರೀತಿದ್ದೆ, 15 ಲೀಟರ್ಸ್ ಕರೀತಿದ್ದೆ. ಅಂತಕ್ಕೆ ನಾವು ಫೀಡ್ ನ ಜಾಸ್ತಿ ಮಾಡ್ತೀವಿ. ಇವಾಗ ಕಮ್ಮಿ ಕರೀತಿರೋಕೆ 1 ಸೇರ್ ಹಾಕಿದ್ರೆ ನಾವು 1 kg ಹಾಕಿದ್ರೆ ಇದಕ್ಕೆ 3 kg ಹಾಕ್ತಿವಿ. ಆತರ ಇವಾಗ ಇಂಡಿ 1 kg, ಹಿಟ್ಟು 1 kg, ಬೂಸ 1 kg ಎರಡೂನು ನೀರಾಗ ಮಿಕ್ಸ್ ಮಾಡಿ ಇಕ್ತಿವಿ. ಇವಕ್ಕೆ ಏನ್ ಇವಾಗ ಹಾಲು ಇಳುವರಿ ಕಮ್ಮಿ ಬರುತ್ತಿರುತ್ತೆ, ಅವಾಗ ಕಮ್ಮಿ ಮಾಡ್ಕೊಂಡು ಹೋಗ್ತಿರುತ್ತೆ. ಯಾಕಂದ್ರೆ ಸ್ಟಾಪ್ ಮಾಡ್ಬೇಕು. ಹಂಗಾಗಿ ನಾವು ಪ್ರೆಸೆಂಟ್ ಆಗಿ ಏನ್ ಫುಡ್ ಕೊಡ್ತಾ ಇರ್ತೀವೋ ಅಲ್ಲಿ ಕರಿತಾನೆ ಇರುತ್ತೆ. ಕರ ಒಳಗಡೆ ಗ್ರೋತ್ ಆಗಲ್ಲ ನಮ್ಗೆ. ನಮಗೆ ಎಲ್ಲಾ ಅಂಶನು ನಮ್ಗೆ ಹಾಲಲ್ಲೇ ಬರ್ತಾ ಇರುತ್ತೆ. ಕರಿಗ್ ಇದನ್ನ ಆಗ್ತಾ ಇರಲ್ಲ. ದೊಡ್ಡ ಸಮಸ್ಯೆ ಯಾವುದು ಸರ್? ಇದ್ರಾಗೆ ಮೇನ್ ನಾವು ನೋಡ್ಬೇಕು ಅಂದ್ರೆ ಕೆಸ್ಲೋವು, ತೈಲೇರಿಯಾ, ಉಣ್ಣೆಗಳೆಲ್ಲ ಇರ್ತವೆ. ಮೇನ್ ಅವೆಲ್ಲಾ ಅಂಶನು ಅವು ಹೀರ್ಕೊಂಡ್ ಬಿಡುತ್ತೆ. ಹಂಗಾಗಿ ನಾವು ಮೇನ್ ಅದ್ರ ಮೇಲೆ ಅದು ಗಮನಿಸ್ಬೇಕು. ಬ್ರದರ್, ಈಗ ತುಂಬಾ ಜನ ಏನ್ ಮಾಡ್ತಿದ್ರೆ ಹೈನುಗಾರಿಕೆ ಬರ್ತಿದಾರೆ ಬ್ರದರ್. ಸರ್ ಈ ಬಂದಂತವ್ರು ಏನ್ ಮಾಡ್ತಾರೆ, 1 ವರ್ಷ 2 ತಿಂಗಳು 3 ತಿಂಗಳು ಈ ತರ ಆಗ್ತಿದಂಗೆ ಫೇಲ್ಯೂರ್ ಆಗಕ್ ಕಾರಣ ಆಗ್ತಾ ಇದೆ. ಈ ಫೇಲ್ಯೂರ್ ಆಗಕ್ ಏನ್ ಕಾರಣ ಬ್ರದರ್? ಫೇಲ್ಯೂರ್ ಹೆಂಗ್ ಆಗ್ತಾರೆ? ಸರ್ ಫೇಲ್ಯೂರ್ ಆಗಕ್ ಯಾವ್ದೇ ಕಾರಣಕ್ಕೂ ಆಗಲ್ಲ. ಏನಂದ್ರೆ ಜಾಸ್ತಿ ಇವಾಗ ಈ ಚೆನ್ನಾಗೈತೆ ಅಂದಿದ ತಕ್ಷಣ ಓವರ್ ದುಡ್ಡು ಹಾಕೋದು, ಜಾಸ್ತಿ
ತರಲಿ, ನಮಗೆ ಹೆಲ್ತಿ ಇರೋ ದನ ತರಬೇಕು. ನಮ್ ಕಡೆ ನಾವು ಪ್ರಿಪೇರ್ ಮಾಡ್ಕೊಂಡ್ ಬಿಡ್ಬೋದು. ಇನ್ನೊಂದು ಫೇಲ್ಯೂರ್ ಆಗೋದು ಯಾವ್ದೇ ಕಾರಣಕ್ಕಂದ್ರೆ ಹುಲ್ಲಿರಲ್ಲ, ಮೇನ್ ಇಲ್ಲಿರಲ್ಲ, ಬರೀ ಸೈಲೇಜ್ ಅವು ಇವು ನೆಚ್ಕೊಂಡಿರ್ತದೆ. ಮೇನ್ ನಾವು ಹೊಸ ಹೈನುಗಾರಿಕೆ ಮಾಡ್ತೀವಿ ಅಂದ್ರೆ ಪ್ರೆಸೆಂಟ್ ನಮ್ಗೆ ಹುಲ್ ಸ್ಟಾಕ್ ಆಗಿರ್ಬೇಕು, ನಾವು ಬೆಳ್ಕೊಂಡಿರ್ಬೇಕು. ಬೆಳ್ಕೊಂಡಿದ್ರೆ ಸ್ಟಾಕ್ ಕೊಂಡ್ಕೊಂಡು ಇದ್ ಮಾಡ್ಕೊಂಡು. ಇವಾಗ ಎಷ್ಟೊಂದ್ ಜನ ಹತ್ರ ಜಮೀನ್ ಇರಲ್ಲ, ಮೇನ್ ಈ ಹೈನುಗಾರಿಕೆಗೆ ಹುಲ್ ಸ್ಟಾಕ್ ಇರ್ಬೇಕು. ಇವಾಗ ಮಳೆ ಬಂತು, ನಾವು ಹೋಗ್ ಕೊಯ್ಯಕ್ ಆಗಲ್ಲ, ಆ ಉದ್ದೇಶಕ್ಕೆ ನೀವು ಅಲ್ಲಿ ಸ್ಟಾಕ್ ಮಾಡಿದೀವಿ. ಅಲ್ಲಿ ಎಲ್ಲ ಏನ್ ಹುಲ್ ಸ್ಟಾಕ್ ಮಾಡಿ ಅದು ನಿಮ್ಮ ಮುಂದಾಲೋಚನೆಗೆ ಇದ್ ಮಾಡಿದೀವಿ, ಮಾಡ್ತಿದ್ದೀರಾ. ಓಕೆ ಓಕೆ ಬ್ರದರ್, ಈಗ ತುಂಬಾ ಜನ ರೈತರಿಗೆ ಈಗ ಮಾಹಿತಿ ಕೊರತೆ ಬಹಳ ಇದೆ ಬ್ರದರ್. ಅಂತವ್ರು ಏನ್ ಮಾಡ್ತಾರೆ, ಬೇಗ ಫೇಲ್ಯೂರ್ ಆಗ್ಬಿಡ್ತಾರೆ. ಹೈನುಗಾರಿಕೆ ಮಾಡ್ತೀನಿ ಅಂದ್ರೆ ಜಾಸ್ತಿ ಲಾರ್ಜ್ ಇದಕ್ಕೆ ಹೋಗ್ಬಾರ್ದು, ಸ್ಟಾರ್ಟಿಂಗ್ ಇಂದ ಬರ್ಬೇಕು. ಅವ್ರಿಗೆ ಅವಾಗ ಐಡಿಯಾ ಬರುತ್ತೆ, ಕಾಯಿಲೆ ಬಗ್ಗೆ ತಿಳ್ಕೋಬಹುದು. ಇವಾಗ ನನ್ನ ಹತ್ರ 10 ಹಸ ಕಟ್ತೀನಿ ಹಂಗ್ ಹೋಗ್ಬಾರ್ದು ಸರ್. 2 ದನದಿಂದ ಬಂದು ಅದ್ರ ತಿಳ್ಕೊಬೇಕು ನಾವು. ಈ ಹಸಿಗೆ ಹಾಲ್ ಕರಿಬೇಕಾದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಜ್ವರ ಏನಾಗುತ್ತೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಆಮೇಲೆ ಅವ್ನ್ಗೆ ಐಡಿಯಾ ಬರುತ್ತಲ್ಲ. ಸರ್ ಇವಾಗ ಎಲ್ಲ ಬರೇ ಫೋನು ಅದು ಇದು ಅಂತ ಇರ್ತಾರೆ. ಒಂದ್ಸಲ ಇವನ್ನ ಬಂದು ಒಂದ್ಸಲ ಅವರು ಟ್ರೈ ಮಾಡೋದು ಎಲ್ಲ ಏನಿಲ್ಲ. ಇದ್ರಾಗೆ ನಾನು ರೈತ ಅಂದಿದ್ದ ರೈತ, ಇವಾಗ್ಲೂ ರೈತ. ಹೋಗ್ತಾರೆ ಒಂದ್ಸಲ ಅವರು ಬಂದು ಟ್ರೈ ಮಾಡಿದ್ರೆ ನಮ್ದು ಅಗ್ರಿಕಲ್ಚರಲ್ ಈಗಿನ ಅಗ್ರಿಕಲ್ಚರಲ್ ದುಡ್ಡಿದೆ ಅಂತ ನೀವು ಓಪನ್ ಆಗಿ ಹೇಳ್ತೀವಿ. ಹಾ ಸರ್, ಇದೆ. ಅದೇ ಅಂದ್ರೆ ಅವ್ರ ಶ್ರಮಕ್ಕೆ ತಕ್ಕಂತೆ ಇದೆ. ಇವಾಗ ಬಂದಿದ ತಕ್ಷಣ ನನ್ನ ಹತ್ರ ನಾವು ಅಲ್ಲಿ ಏನ್ ಮಾಡ್ತಿರ್ತೀವಿ ಅದನ್ನೇ ಇಲ್ಲೂ ಮಾಡ್ತೀವಿ. ಮೇನ್ ಕಾನ್ಸೆಪ್ಟ್ ಅದು, ನಾವು ಹಾರ್ಡ್ ವರ್ಕ್ ಮಾಡ್ಬೇಕು. ನಾವು ಸುಮ್ನೆ ಬಂದು ಇನ್ವೆಸ್ಟ್ ಮಾಡಿ ಕುತ್ಕೊಳಕ್ ಆಗಲ್ಲ. ನಾವು ಇವಾಗ ಆಳ್ಗಳು ಬರ್ತಾರೆ, ಆಳ್ಗಳನ್ನ ಬಿಟ್ಟು ನಾವು ಇರಕ್ ಆಗಲ್ಲ. ನಾವು ಜೊತೆಗೆ ಇದ್ ಮಾಡಿಸ್ಬೇಕು, ನಾವು ಒಬ್ಬ ಆಳಾಗೆ ಮಾಡಬೇಕು. ನಾವು ಇದ್ರಾಗ ಮಾಡಿದ್ರೆ ಅವ್ರಿಗೂ ಇದ್ ಬರುತ್ತೆ, ಎನ್ಕರೇಜ್ ಆಗ್ತಾ ಹೋಗುತ್ತೆ. ಓಕೆ ಓಕೆ ಬ್ರದರ್, ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ, ನಮ್ಮ ವಿಡಿಯೋ ಎಲ್ಲ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮಗೆ ನಿಮ್ಮ ಕೆಲಸ ಬಿಟ್ಟು ನಮಗೋಸ್ಕರ ಒಂದು ಸ್ವಲ್ಪ ಪರವಾಗಿಲ್ಲ.